ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯಿಂದ ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜರ ಪಾದರವಿಂದಗಳಿಗೆ ನಮನವನ್ನ ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ, ನಿಜಕ್ಕೂ ಬಹಳ ಸಂತೋಷ. 1 ವರ್ಷದ ಕಾರ್ಯಕ್ರಮ ಆದ ನಂತರ ಮೊದಲನೆಯ ಭಾನುವಾರ, 1 ವರ್ಷದ ಕಾರ್ಯಕ್ರಮದ ದಿನ, ಆ ಒಂದು 16ನೇ ತಾರೀಕು ತಾವೆಲ್ಲರೂ ಕೂಡ ಸಾಕಷ್ಟು ಜನ ಕರೆ ಮಾಡಿದ್ರು. ಆ ಕರೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಕಡೆಯದಾಗಿ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಏನಪ್ಪ ನಾನು ಅನ್ಕೊಂಡಿದ್ದೆ, ಏನಿವತ್ತು ಎಲ್ಲರೂ ಕೂಡ ಮದುವೆಯ ವಿಚಾರವಾಗಿ ಇಷ್ಟು ಪ್ರಶ್ನೆ ಇಡ್ತಾ ಇದ್ದಾರಲ್ಲ, ಇದಕ್ಕೇನಾದರೂ ಒಂದು ಪರಿಹಾರ ಕೊಡಲೇಬೇಕಲ್ವಾ? ಅದರಲ್ಲೂ ಮಾಡಿರ್ತಕ್ಕಂಥ ಫೋನ್ ಕರೆನಲ್ಲಿ ಯಾರೋ ಇಬ್ಬರು ಪಾಪ ಒಂದಷ್ಟು ಜನ ಬೇರೆ ಈ ಒಂದು ಆಸ್ಟ್ರಾಲಜಿ, ಜ್ಯೋತಿಷ್ಯ ಶಾಸ್ತ್ರ ಇಂತಹ ಒಂದು ವಿದ್ಯೆಯನ್ನ ಅಲ್ಪ ಸ್ವಲ್ಪ ಕಲ್ತಿರ್ತಕ್ಕಂಥವ್ರು ಅಂತಲೇ ಹೇಳ್ತೇನೆ. ಅಲ್ಪ ಸ್ವಲ್ಪ ಕಲ್ತಿರ್ತಕ್ಕಂಥವ್ರು ಅವರಿಗೆ ಜನರ ತಲೆಗೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ತುಂಬಿಬಿಟ್ಟಿದ್ದಾರೆ. ಏನಪ್ಪ, ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಇವರಿಬ್ಬರಿಗೂ ಮದುವೆ ಅನ್ನೋ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಮಕ ಸೊಟ್ಟಕ್ಕೆ ಮಾಡೋದು, ಮೂಗುಮುರಿ ಅಂತ ಮಾತನಾಡೋದು, ಇಲ್ಲ ಅಂದ್ರೆ ಇಲ್ಲೇನೋ ಕುಂಠಿತವಾಗಿರ್ತಕ್ಕಂಥ ಮಾತನಾಡೋದು. ಅಯ್ಯೋ ಮೂಲ ನಕ್ಷತ್ರವೇ, ಅಯ್ಯೋ ಆಶ್ಲೇಷ ನಕ್ಷತ್ರವೇ, ಅಯ್ಯೋ ಇನ್ನ ಕಷ್ಟ. ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಬೇಡಿ, ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥ ಗಂಡಿಗೆ ಕೊಟ್ಟು ಮದುವೆ ಮಾಡಬೇಡಿ, ಇವರಿಗೆ ಮದುವೆ ಮಾಡಬೇಡಿ. ಅದು ಒಂದು ಪ್ರಶ್ನೆ. ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಇವ್ರು ತಪ್ಪ, ಇಲ್ಲ ಅಂದ್ರೆ ಇವರು ಮೊದಲೇ ಆರ್ಡರ್ ಮಾಡಿದ್ರಾ ನನ್ನ ಇಂಥ ನಕ್ಷತ್ರದಲ್ಲಿ ಉಡಿಸಿ ಅಂತ? ಇಲ್ವಲ್ಲ, ಪೂರ್ವ ನಿಯೋಜಿತವಾಗಿ ಇದನ್ನ ಚರ್ಚೆ ಮಾಡಿರ್ತಕ್ಕಂಥದ್ದ ಜನನ? ಇಲ್ವಲ್ಲ. ಇದು ಭಗವಂತನ ಅನುಗ್ರಹ, ಇದು ಪ್ರಕೃತಿ, ಇದೇ ಧರ್ಮ. ನಾವು ಹುಟ್ಟತಕ್ಕಂಥದ್ದು ಯಾರಾದ್ರೂ ಬರೀತಕ್ಕಂಥದ್ದಿರುತ್ತ, ನಾವು ಹುಟ್ಟಬೇಕಾದ್ರೆ ನನಗೆ ಬೇಕಾಗಿರ್ತಕ್ಕಂಥ ರಾಶಿ, ನನಗೆ ಬೇಕಾಗಿರ್ತಕ್ಕಂಥ ನಕ್ಷತ್ರ, ನನಗೆ ಬೇಕಾಗಿರ್ತಕ್ಕಂಥ ಯೋಗಗಳು, ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ಹಣೆ ಬರದಲ್ಲಿ ನನ್ನ ಕೈಯಲ್ಲೇ ಪೆನ್ ತಗೊಂಡು ನಾನೇ ಬರ್ಕೊಂಬಂದ್ಬಿಡಕ್ಕೆ, ಪೆನ್ಸಿಲ್ ಪೆನ್ ಬಿಡಿ ಮಾರ್ಕರ್ ಎಲ್ಲ ತಗೊಂಡು ಬರ್ಕೊಂಬರ್ಲಿಕ್ಕೆ ಆಗುತ್ತಾ? ಆಗಲ್ಲ. ಆ ನಕ್ಷತ್ರದಲ್ಲಿ ಜನನ ಆಗಿದ್ದಾರೆ. ಹೌದು, ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ, ಹಂಗಂತ ಹೇಳಿ ಭಗವಂತ ಸಮಸ್ಯೆಗಳನ್ನ ಮಾತ್ರ ಕೊಟ್ಟಿದ್ದಾರೆ, ಪರಿಹಾರ ಮಾರ್ಗಗಳನ್ನ ತೋರಿಸಿಲ್ಲ ಎಂಬತಕ್ಕಂಥದ್ದು ಏನಾದರೂ ಇದೆಯಾ? ಯಾರಾದ್ರೂ ಒಬ್ರು ಹೇಳಿ ಭಗವಂತ ಕಷ್ಟವನ್ನ ಮಾತ್ರ ಕೊಡ್ತಾನೆ, ಪರಿಹಾರವನ್ನ ಯಾವ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಅಂತ ಯಾರಾದ್ರೂ ಹೇಳ್ತಾರಾ? ಎದೆಮುಟ್ಟಿ ಹೇಳ್ತಾರಾ? ಯಾರು ಹೇಳಲ್ಲ. ಏನಪ್ಪ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಆ ಕ್ಷಣ ನಾವೂ ಏನೋ ಕಲ್ತು ಬಿಟ್ಟಿದೀವಿ ಅಂತ ತೋರಿಸ್ಲಿಕ್ಕೆ ಒಂದಷ್ಟು ಭಯದ ಮಾತನ್ನ ಆಡ್ಬಿಡ್ತಾರೆ. ಮೊನ್ನೆ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ವಿ, ಮಾಟ ಮಂತ್ರದ ವಿಚಾರವಾಗಿ ಸಾಕಷ್ಟು ದೊಡ್ಡ ಚರ್ಚೆಗೆ ಗ್ರಾಸವಾಯಿತು ಆ ಒಂದು ಕ್ಷಣ. ಏನಪ್ಪಾ ಅಂದ್ರೆ, ಯಾರೇ ಅಸ್ಟ್ರಾಲಜಿ ಆಗಲಿ ಜ್ಯೋತಿಷ್ಯರ ಹತ್ರ ಹೋಗಿದ ತಕ್ಷಣ, ಎಲ್ಲ ಜ್ಯೋತಿಷ್ಯರು ಅಂತ ಹೇಳ್ತಾ ಇಲ್ಲ ನಾನು, ಕ್ಷಮೆ ಇರಲಿ, ನಾನು ಆಡಿರ್ತಕ್ಕಂಥ ಮಾತಲ್ಲಿ ನೋವನ್ನ ತಿಳ್ಕೊಳ್ಬೇಡಿ, ಅಪಾರ್ಥವನ್ನ ಮಾಡ್ಕೊಳ್ಬೇಡಿ. ಎಲ್ಲಾ ಜ್ಯೋತಿಷ್ಯರು ಕೂಡ ಹೀಗಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಇರ್ತಾರೆ ಇಂತಹ ವಿಚಿತ್ರವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ತಲೆಗೆ ತುಂಬುವಂಥವ್ರು. ನಿಜಕ್ಕೂ ಅವರ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಸಾಕಷ್ಟು ಜನ ಇವತ್ತಿನ ದಿವಸ ಈ ಆಶ್ಲೇಷ ನಕ್ಷತ್ರ, ಮೂಲ ನಕ್ಷತ್ರ ಇದೆಲ್ಲವೂ ಕೂಡ ಒಂದು ರೀತಿ ಚರ್ಚೆ ಆದ್ರೆ, ಈ ಮಾಟ ಮಂತ್ರ, ಪ್ರಯೋಗ, ವಶೀಕರಣ ಅನ್ನೋದು ಮತ್ತೊಂದು ಕಡೆ ಚರ್ಚೆ ಆಗೋಗಿದೆ ಇತ್ತೀಚೆಗೆ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಊಟ ಮಾಡ್ತಾ ಇಲ್ಲ, ಊಟ ಮಾಡೋದ್ರಲ್ಲಿ ಏನೋ ಒಂಥರ ವ್ಯತ್ಯಾಸ ಆಗ್ತಾ ಇದೆ, ಯಾವಾಗಲೂ ನಡಿಬೇಕಾದ್ರೆ ಎಡುತ್ತಾರೆ, ಜಾರಿ ಬೀಳ್ತಾರೆ, ಇಲ್ಲ ಅಂದ್ರೆ ಆಗಾಗ ಒಂಥರ ವಿಚಿತ್ರವಾಗಿ ಆಡ್ತಾರೆ. ಇವ್ರಿಗೇನೋ ಮಾಟ ಮಂತ್ರ ಆಗೋಗಿದೆ. ಗುರುಗಳೇ, ನಮ್ಮ ಯಜಮಾನರು ರಾತ್ರಿ ಮಲ್ಕೊಂತಾ ಇಲ್ಲ, ಹಗಲೊತ್ತು ಮಾತ್ರ ಮಲ್ಕೋತಾ ಇದ್ದಾರೆ, ಇಲ್ಲೇನೋ ಮಾಟ ಮಂತ್ರ ಆಗೋಗಿದೆ. ಇನ್ನೊಂದಷ್ಟು ಜನ, ಗುರುಗಳೇ ನಮ್ಮ ಯಜಮಾನರು ರಾತ್ರಿನೂ ಮಲ್ಕೊಂತಾ ಇಲ್ಲ, ಹಗಲೊತ್ತು ಮಲ್ಕೊಂತಾ ಇಲ್ಲ ವಶೀಕರಣ ಆಗೋಗಿದೆ ಅವ್ರಿಗೆ. ನಮ್ಮ ಯಜಮಾನರು ನನ್ನ ಮಾತು ಕೇಳ್ತಾ ಇಲ್ಲ ಬೇರೆ ಹೆಣ್ಣು ಯಾರೋ ವಶೀಕರಣ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ. ಏನಿವೆಲ್ಲ ಹುಚ್ಚು ಉತ್ತರಗಳು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಜಕ್ಕೂ
ಈ ಒಂದು ಆಸ್ಥಾನದಲ್ಲಿ ಕೂತು ನಾನು ಹೇಳ್ತಾ ಇದ್ದೇನೆ. ಇದು ಪ್ರತಿಯೊಬ್ಬರಿಗೂ ಕೂಡ ಗಮನಕ್ಕೆ ಇಟ್ಕೊಳ್ಬೇಕು. ಮದುವೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಅನುಭವಿಸುತ್ತೆ, ವಯಸ್ಸಿನಲ್ಲಿರ್ತಕ್ಕಂಥ ಹುಡುಗರಿಗೂ ಅನ್ವಯಿಸುತ್ತೆ, ಯುವಕರಿಗೂ ಅನ್ವಯಿಸುತ್ತೆ, ಪ್ರತಿಯೊಬ್ಬರಿಗೂ ಅನ್ವಯಿಸ್ತಕ್ಕಂಥ ಮಾತೆ. ನೋಡಿ, ಮಾಟ ಮಂತ್ರ ಪ್ರಯೋಗಗಳು ಇತ್ಯಾದಿ ಇದೆಲ್ಲವೂ ವಿಚಾರವನ್ನು ಕೂಡ ಮೊದಲಿತ್ತು. ಈಗಲೂ ಎಲ್ಲೋ ಒಂದು ಕಡೆ 100ರಲ್ಲಿ 1% ಮಾತ್ರ ಇದರ ವಿದ್ಯೆ ಸಂಪೂರ್ಣವಾಗಿ ಅರಿತು ಇದನ್ನ ನಡೆಸ್ತಾ ಇರ್ತಕ್ಕಂಥವ್ರು ಇರ್ತಾರೆ. ಆದರೆ ಅದನ್ನು ಹೇಳ್ತೀನಿ ಕೇಳಿ, ಅದನ್ನ ನಡೆಸಿದ್ರು ಕೂಡ ಒಂದು ಒಳ್ಳೆಯ ವಿಚಾರಕ್ಕೆ ನಡೆಸ್ತಾರೆ ಹೊರತಾಗಿ ನಾವು ನೋಡಿದ ಹಾಗೆ ಇತ್ತೀಚೆಗೆ ಈ ಒಂದು ಕಲ್ಪನೆಯ ಈ ಒಂದು ಕಾಲಘಟ್ಟದಲ್ಲಿ ನಾವೇನೋ ನೋಡ್ತಾ ಇದ್ದೀವಿ. ಮಾಟ ಮಂತ್ರ ಮಾಡಿ ಇನ್ನೊಬ್ರಿಗೇನೋ ಹಾನಿ ಮಾಡ್ತಕ್ಕಂಥದ್ದು, ಮಾಟ ಮಂತ್ರ ಮಾಡಿ ಇನ್ನೊಬ್ಬರನ್ನ ವಶೀಕರಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಸುಳ್ಳು. ಇದ್ಯಾರನ್ನು ಕೂಡ ನಂಬಲಿಕ್ಕೆ ಹೋಗ್ಬೇಡಿ. ಅದು ಎಂಥದ್ದು ಇಲ್ಲ. ಆದರೆ ವಿದ್ಯೆ ಉಂಟು, ವಿದ್ಯೆ ಇದೆ, ಅವೆಲ್ಲವೂ ನಡೆಯುತ್ತೆ, ಅವೆಲ್ಲ ಮಾಡಬಹುದು. ಹಂಗಂತ ಹೇಳಿ ಈ ಒಂದು ವಿಚಾರವನ್ನು ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಅದನ್ನ ಮಾಡೋದ್ರಿಂದ ನಿಮಗೆ ಆಗ್ತಕ್ಕಂಥ ಲಾಭಗಳೆಷ್ಟೋ, ಮಾಡಿಸ್ತಕ್ಕಂಥವ್ರಿಗೆ ಆಗ್ತಕ್ಕಂಥ ನಷ್ಟಗಳು ಸಾಕಷ್ಟು. ಹೇಳ್ತಾ ಇದ್ದೇನೆ, ಅವರ ಆಯುಷ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ಅವರಲ್ಲಿರ್ತಕ್ಕಂಥ ವಿದ್ಯೆಗಳು ಕಳೆದು ಹೋಗ್ತಾ ಹೋಗುತ್ತೆ, ಅವರಲ್ಲಿರ್ತಕ್ಕಂಥ ಶಕ್ತಿಗಳು ಕಳೆದು ಹೋಗ್ತಾ ಹೋಗುತ್ತೆ. ಆ ಒಂದು ಪ್ರಯೋಗಗಳನ್ನ ಕೆಟ್ಟ ವಿಚಾರಕ್ಕೆ ಮಾಡೋದೇ ಆದ್ರೆ, ಅದಕ್ಕೋಸ್ಕರ ಎಲ್ಲಾ ರಾಜ್ಯದ ಜನರಲ್ಲೂ ಕೂಡ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಯಾರನ್ನು ಕೂಡ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಮಗೇನೋ ಆಗೋಗಿದೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಎಂಬತಕ್ಕಂಥ ಒಂದು ಭ್ರಮೆಯ ಲೋಕದಿಂದ ತಾವೆಲ್ಲರೂ ಕೂಡ ಆಚೆ ಬನ್ನಿ. ಈ ನಿಮ್ಮ ಆನಂದ್ ಗುರುಜಿಯವರಾಗ್ಲಿ, ಶ್ರೀನಿವಾಸ್ ಶರ್ಮಾರವರಾಗ್ಲಿ ನಿಮ್ಮ ಜೊತೆ ಇದ್ದಾರೆ ಅಂತ ಅದು ಯಾವುದೂ ಕೂಡ ನಡೆದಿರೋದಿಲ್ಲ. ಒಂದು ವೇಳೆ ನಿಮ್ಗಂತ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂದ್ರೆ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮಾರ್ಗಗಳನ್ನು ಕೂಡ ಸೂಚಿಸ್ತಾ ಇದ್ದೇವೆ ನಾವು ಇವತ್ತಿನ ದಿವಸ. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಯಾಕೆಂದ್ರೆ ಇದನ್ನ ಇನ್ನಷ್ಟು ನಾವು ಸವಿಸ್ತಾರವಾಗಿ ತಿಳಿಸ್ತಾ ಹೋದ್ರೆ ಅದು ಮಾತು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ, ಚರ್ಚೆಗೆ ಗ್ರಾಸವಾಗ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇಂಥ ಸೂಕ್ಷ್ಮ ವಿಚಾರಗಳನ್ನ. ಆ ಒಂದು ವಿಚಾರ ಈಗ ಆಯ್ತು. ಆಗ ಒಬ್ಬ ಮಗು ಬರೆದಿದ್ರು, ನಮ್ಮ ತಂದೆಯವ್ರಿಗೆ ಅವರಿಂದ ಕಡೆ ಏನೋ ವಶೀಕರಣ ಆಗೋಗಿದೆ, ಅದಕ್ಕೋಸ್ಕರ ನಮ್ಮ ತಂದೆಯವರು ಪರಸ್ತ್ರೀಯರ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ನನ್ನ ತಂದೆ ಆಗಲಿ, ನನ್ನ ತಾಯಿ ಆಗಲಿ, ನನ್ನನ್ನಾಗಲಿ, ಮನೆಯಲ್ಲಿರ್ತಕ್ಕಂಥವ್ರನ್ನಾಗಲಿ ಎಲ್ಲರನ್ನೂ ಕೂಡ ದೂರ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತೇನೋ ಪಾಪ ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡು ಪತ್ರವನ್ನು ಬರೆದಿದ್ರು. ನಿಜಕ್ಕೂ ಹೇಳ್ತೀನಿ, ನಿಮ್ಮ ತಂದೆಯವರು ಎಲ್ಲೂ ಹೋಗೋದಿಲ್ಲ, ನಿಮ್ಮ ಜೊತೆನೇ ಇರ್ತಾರೆ, ನಿಮಗೆ ವಾಪಸ್ ಬಂದೇ ಬರ್ತಾರೆ. ವಶೀಕರಣ ವಿದ್ಯೆ ಸಾಮಾನ್ಯ ಅಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಈಗಿನ ಕಾಲಘಟ್ಟದಲ್ಲಿ ವಶೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇ ಸಿಗ್ತಾ ಇಲ್ಲ. ಇನ್ ಎಲ್ಲಿಂದ ವಶೀಕರಣ ಮಾಡ್ತಾರೆ? ಯಾರು ಮಾಡ್ತಾರೆ? ಅದಕ್ಕೆ ವಶೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅಂದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದಷ್ಟು ಚಕ್ಕೆ ಲವಂಗಗಳು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು? ಅಲ್ಲ, ಅದೇ ಬೇರೆ. ಅದು ಸಾಧಾರಣವಾಗಿ ಮಾರಾಟ ಮಾಡ್ತಕ್ಕಂಥದ್ದಲ್ಲ. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತುಗಳು, ವನಸಿರಿಗಳು. ನಾವು ಸಾಧಾರಣವಾಗಿ ಈಗ ಕಾಡು ಅಂದಿದ ತಕ್ಷಣ ಕಾಡು ಎಂಟ್ರಿ ಆಗಿ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ನಾವು ಒಳಗೋದ್ವಿ, ಇನ್ನೇನೋ ವನಸಿರಿಗಳು ಎತ್ಕೊಂಡ್ಬಂದ್ವಿ ಅಂದ್ರೆ ಅಲ್ಲೆಲ್ಲ ಸಿಗ್ತಕ್ಕಂಥದ್ದಲ್ಲ. ದಟ್ಟವಾದ ಅರಣ್ಯಗಳು, ಒಂದು 10-20 ಕಿಲೋಮೀಟರ್ ಒಳಗಡೆ ನಡ್ಕೊಂಡು ಹೋಗಿ ಬಹಳ ದಟ್ಟವಾಗಿರ್ತಕ್ಕಂಥ ಅರಣ್ಯ, ಖಗ್ರಾಸವಾಗಿರ್ತಕ್ಕಂಥ ಅರಣ್ಯದ ಮಧ್ಯಭಾಗದಲ್ಲಿ ಎಲ್ಲೋ ಒಂದು ಬಳ್ಳಿಯಲ್ಲಿ ಸಿಗ್ತಕ್ಕಂಥದ್ದು ಆ ಒಂದು ಕೆಲವೊಂದಷ್ಟು ವನಸಿರಿಗಳು. ಸಾಧಾರಣವಾಗಿ ಅದರ ಬಗ್ಗೆ ಸಂಪೂರ್ಣವಾಗಿ ಅರಿವಿರ್ತಕ್ಕಂಥವ್ರು ಮಾತ್ರ ಅದನ್ನ ಕಂಡುಹಿಡಿಬೋದೇ ಹೊರತಾಗಿ ಅಲ್ಲಿರ್ತಕ್ಕಂಥ ವನಸಿರಿಗಳು ಸೇಮ್ ಅದೇ ತರ 1000 ಇರ್ತವೆ. ಆ 1000ದಲ್ಲಿ ಒಂದು ವನಸಿರಿ ಮಾತ್ರ ನಮ್ ಕೆಲ್ಸಕ್ಕೆ ಬರುತ್ತೆ. ಆ ಒಂದು ವನಸಿರಿ ನೀವು ಹೇಗೆ ಹುಡುಕ್ತೀರಾ? ಹುಡುಕ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳಿದೆ, ತಿಳಿಸ್ತಾ ಹೋಗ್ತೀನಿ ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇಂದಿನ ಭಾಗದಲ್ಲಿ ಏನಪ್ಪ ಇವತ್ತು ಗುರುಗಳು ಏಕದಮ್ ಶುರು ಹಚ್ಕೊಂಡಿದ್ದಾರೆ. ಬೆಳಗ್ಗೆ ಕ್ಲಾಸು. ಏನಿದು ಕತೆ? ಹೌದು, ರಾಜ್ಯದ ಜನಕ್ಕೆ ಸಂಕಷ್ಟ ಎದುರಾಗಿದೆ. ಅದಕ್ಕೋಸ್ಕರನೇ ನಾವು ಧ್ವನಿ ಎತ್ತಾ ಇದ್ದೀವಿ. ದಯವಿಟ್ಟು ಇವತ್ತಿನ ದಿವಸ ಸಾಕಷ್ಟು ಜನ ಮನನೊಂದಿದ್ದಾರೆ, ಸಾಕಷ್ಟು ಜನರ ಮನಸ್ಸಿನಲ್ಲಿ ಮನಸ್ತಾಪಗಳು ಉಂಟಾಗಿದೆ, ಕುಟುಂಬದಲ್ಲಿ ಕಲಹಗಳು ಸೃಷ್ಟಿಯಾಗಿದೆ, ಕುಟುಂಬಗಳೇ ಹೊಡೆದೋಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗಿದೆ. ಯಾವುದು? ಈ ಸಣ್ಣ ವಿಚಾರದಿಂದ. ಏನಪ್ಪ? ಮೂಲ ನಕ್ಷತ್ರ
ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮದುವೆಯ ವಿಚಾರ ಬಂದಾಗ ಇವತ್ತಿನ ದಿವಸ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗ್ತಾ ಇದೆ ಇಂತಹ ಒಂದಷ್ಟು ವಿಚಾರಗಳು. ದಯವಿಟ್ಟು ನಾನೆಲ್ಲರಲ್ಲೂ ಒಂದು ಮನವಿ ಮಾಡ್ಕೋತಾ ಇದ್ದೀನಿ, ಯಾರ್ಯಾರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ತಾವು ಯಾರಾದರೂ ನೋವಲ್ಲಿದ್ರೆ ದಯವಿಟ್ಟು ಯಾರೂ ನೋವು ಮಾಡ್ಕೊಳ್ಬೇಡಿ. ನಿಮ್ಮ ಜೊತೆ ನಾನಿದ್ದೇನೆ, ನಮ್ಮ ತಂದೆಯವರು ನಿಮ್ಮ ಜೊತೆ ಇದ್ದಾರೆ, ನಿಮಗೆ ಮದುವೆ ಆಗತ್ತೆ, ನೀವು ಬಹಳ ಅದೃಷ್ಟವಂತರು. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟತಕ್ಕಂಥವ್ರಿಗೆ ದುರಾದೃಷ್ಟ, ಯಾರು ಹೇಳಿದ್ದು ದುರಾದೃಷ್ಟ? ನಾಗಪ್ಪನ ಸಂಪೂರ್ಣ ಕೃಪಾಶೀರ್ವಾದ ಸಿಗತ್ತೆ. ಭಗವಂತ ಈಶ್ವರ ನಾಗೇಶ್ವರ ನಾಗಪ್ಪನ ನಾಗರಾಜನ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮೇಲಿರುತ್ತೆ. ನಮಗೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಮನುಷ್ಯ ಅಂದಮೇಲೆ ಅಲ್ಪ ಸ್ವಲ್ಪ ಸಮಸ್ಯೆಗಳು ಎದುರಾಗತ್ತೆ. ಭಗವಂತ ವಿಶೇಷವಾಗಿ ಪರಿಹಾರ ಮಾರ್ಗವನ್ನ ಸೂಚಿಸಿದ್ದಾನೆ. ಅದನ್ನ ನಾವು ಅರಿತು ಮುಂದೆ ತೆಗೆದುಕೊಂಡು ಹೋದ್ರೆ ಅದನ್ನ ನಾವು ಸಂಪೂರ್ಣವಾಗಿ ಕಾರ್ಯಸಿದ್ಧಿ ಪಡಿಸ್ಕೊಳ್ಬಹುದು. ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಇವತ್ತಿನ ದಿವಸ ನಾನು ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೆ? ಏನು ಗುರುಗಳೇ, 1 ವರ್ಷದ ಕಾರ್ಯಕ್ರಮದಲ್ಲಿ ಸಮಾಧಾನವಾಗಿರ್ತೀರಂದ್ರೆ ಫುಲ್ ರೌದ್ರ ರೂಪ ತಾಳ್ಬಿಟ್ಟಿದ್ರಲ್ಲ. ಹೌದು, ನಿಮಗೋಸ್ಕರ. ಯಾರು ಇವತ್ತಿನ ದಿವಸ ನಿಮ್ ತಲೆ ಕೆಡಿಸ್ತಾ ಇದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನ. ನಮ್ಮ ತಂದೆಯವರು ಕೂಡ ಬಹಳ ಬೇಜಾರು ಮಾಡ್ಕೊಂಡು ಹೇಳಿದ್ರು, ಇಲ್ಲ ಈ ಸತಿ ನೀನು ಭಾನುವಾರದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನೀನು ತಿಳಿಸ್ಬೇಕಪ್ಪ ಇದನ್ನ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ ಆ ಒಂದು ವಿಚಾರಕ್ಕೆ ಅಂತಾನೆ. ಇನ್ನ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಬರೀ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮಾತ್ರ ಈ ಅನುಷ್ಠಾನ ಮಾಡಬೇಕು ಅಂತಾನೂ ಏನಿಲ್ಲ. ಇವತ್ತಿನ ದಿವಸ ಯಾರ್ಯಾರಿಗೆ ಮದುವೆ ಆಗ್ತಾ ಇಲ್ಲ, ವಿವಾಹದ ವಿಚಾರದಲ್ಲಿ ಒಂದಷ್ಟು ಸಂಕಷ್ಟಗಳೆದುರಾಗಿದೆ, ವಿವಾಹದ ಕುರಿತಾಗಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ, ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಎದುರಾಗ್ತಾ ಇದೆ, ಇಂಥವರೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಅನುಷ್ಠಾನವನ್ನ ಮಾಡಿದ್ದೇ ಆದರೆ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ನಿಮ್ಗಾದಷ್ಟು ಬೇಗ ವಿವಾಹವೂ ಕೂಡ ಆಗುತ್ತೆ. ಇನ್ನ ಈ ಒಂದು ಅನುಷ್ಠಾನ ಈಗಾಗಲೇ ಮದುವೆಯ ವಿಚಾರ ಪ್ರಸ್ತಾಪ ಆಗಿ ವಿಳಂಬ ಆಗ್ತಾ ಇರತಕ್ಕಂಥವ್ರು ಮಾಡಬಹುದು, ಮದುವೆ ಮಾಡ್ಕೊಳ್ಬೇಕು ಎಂಬತಕ್ಕಂಥವ್ರು ಮಾಡಬಹುದು. ಇತ್ತೀಚಿನ ದಿನಮಾನಗಳಲ್ಲಿ ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ನನಗಂತೂ ಗೊತ್ತಿಲ್ಲ. ಬಟ್ ತುಂಬಾ ನೋಡಿದೆ, ವಿಚಾರಗಳನ್ನು ನೋಡಿದೆ, ದೃಶ್ಯಗಳನ್ನು ಕೂಡ ನೋಡಿದೆ. ಇದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಯಾವ್ದು ಗುರುಗಳೇ, ನಮಗೂ ಗೊತ್ತಾಗ್ಲಿಲ್ವಲ್ಲ, ನಮಗೂ ಗೊತ್ತಾಗ್ಬೇಕಾಗಿತ್ತಲ್ಲ, ದೊಡ್ಡ ಮಟ್ಟದಲ್ಲಿ ಅಂತ ಇದ್ದೀರಿ. ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಕಳೆದ ದಿನಗಳ ಹಿಂದೆ ಒಂದಷ್ಟು ಜನ ಯುವಕರು ಮದುವೆ ಆಗಿಲ್ಲದೆ ಇರ್ತಕ್ಕಂಥವ್ರು ಈ ಆಂಗ್ಲ ಭಾಷೆ ಇಂಗ್ಲಿಷ್ ಪದದಲ್ಲಿ ಇದಕ್ಕೇನಂತಾರೆ ಬ್ಯಾಚುಲರ್ಸ್ ಅಂತೀವಿ ನಾವು, ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಆದರೆ ನಮ್ಮದು ಕನ್ನಡದ ಕಾರ್ಯಕ್ರಮ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ಇಂಗ್ಲಿಷ್ ಪದಗಳನ್ನು ನಾನೇ ಅವಾಯ್ಡ್ ಮಾಡ್ತಾ ಇದ್ದೇನೆ, ಅಂದರೆ ಸ್ವಲ್ಪ ತಡೆ ಹಾಕ್ತಾ ಇದ್ದೇನೆ. ಆದರೆ ಯುವಕರಿಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಕರಣಾತ್ಮಕ ಪದಗಳಲ್ಲಿ ಮಾತಾಡ್ದಂಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಇವಾಗಿನ ಜನ ಎಲ್ಲವೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೇ ಮಾತಾಡೋದ್ರಿಂದ ನೋಡಿ, ನಾನೇ ನೋಡಿ ಮಾತಾಡ್ತಾ ಸ್ವಲ್ಪ ಅದನ್ನ ಸೇರಿಸ್ಕೊಂಡೇ ಮಾತಾಡ್ತೀವಿ. ಆಗಲೇ ನಿಮ್ಮೆಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ವಯಸ್ಸಾಗಿರ್ತಕ್ಕಂಥವ್ರಿಗೂ ಕೂಡ ನಾವು ಸಾಧಾರಣವಾಗಿ ಹಳಗನ್ನಡದಲ್ಲಿ ಮಾತಾಡ್ಬಿಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಮಧ್ಯದಲ್ಲಿ ಒಂದಷ್ಟು ಪದಗಳನ್ನು ನಾವು ಮಿಕ್ಸ್ ಮಾಡಿದಾಗ ಮಾತ್ರ ಲೌಕಿಕವಾಗಿ ಎಲ್ಲ ಪದಗಳನ್ನು ಕೂಡ ಅಳವಡಿಸ್ಕೊಂಡ್ಬಿಟ್ಟಿದ್ದೇವೆ ನಾವು. ನಮ್ಮಲ್ಲಿ ಅದು ಅಳವಡಿಕೆ ಆಗಿ ಇವತ್ತಿನ ದಿವಸ ನಾವು ಬೇರೆ ಪದಗಳನ್ನು ಮಾತಾಡಿದ್ರೆ ಕನ್ನಡದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಇರ್ತಕ್ಕಂಥ ಪದಗಳಲ್ಲಿ ಮಾತಾಡಿದ್ರೆ ನಮ್ಗೆ ಅರ್ಥವೇ ಆಗೋದಿಲ್ಲ. ನಾವು ನಾರ್ಮಲ್ ಆಗಿ ಈ ತರ ಮಾತಾಡಿದಾಗ ಮಾತ್ರ ನೋಡಿ, ನಾರ್ಮಲ್ ಸಹಜವಾಗಿ ಅಂತ ಬರೋದಿಲ್ಲ, ನಾರ್ಮಲ್ ಆಗಿ ಅಂತಾನೆ ಬರೋದು. ನಾರ್ಮಲ್ ಆಗಿ ಈ ತರ ಮಾತಾಡಿದಾಗ ಅರ್ಥ ಆಗುತ್ತೆ. ಗಂಡು ಮಕ್ಕಳನ್ನ ಒಂದಷ್ಟು ಮನೆಗಳಲ್ಲಿ ಬಹಳ ವಿಚಿತ್ರವಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಏನಪ್ಪ, ಅಯ್ಯೋ ಆ ಗಂಡಿನ ಕೆಲಸ ಹಾಗೆ, ಆ ಗಂಡಿನ ಕೆಲಸ ಹೀಗೆ, ಅವನಷ್ಟೇ ಅವನ ಜೀವನ, ಅವನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನನಗೇನು ಕಥೆನೋ, ನನಗೇನು ಪರಿಸ್ಥಿತಿನೋ, ಅವ್ರ ಜೊತೆ ಕೂತ್ ಮಾತೇ ಆಡಿರೋದಿಲ್ಲ, ಅವ್ರು ಏನು ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಮೇಲ್ಮೇಲೆ ಏನಪ್ಪ, ಹುಡುಗ ಇಂಥ ಕೆಲಸ ಮಾಡ್ತಾ ಇದ್ದಾನೆ, ಇಷ್ಟು ಹೈಟ್ ಇದೆ, ಇಷ್ಟು ಪರ್ಸನಾಲಿಟಿ ಇದೆ, ಹುಡುಗಂದಿದು, ಹುಡುಗಂದದು, ಹುಡುಗಂದ ಸ್ಯಾಲ್ರಿ ಮೊದಲನೇದಾಗಿ ಹೈಲೈಟ್ ಆಗಿದ್ರೆ ಮಾತ್ರ, ಹುಡುಗನ ಸ್ಯಾಲ್ರಿ ಏನಾದರೂ ಹೈಲೈಟ್ ಆಗಿಲ್ಲ ಅಂದರೆ ಅಷ್ಟೇ ಇದೆ ಅಮ್ಮ, ಬೇರೆ ಯಾವುದಾದ್ರೂ ನೋಡುವ, ಅಷ್ಟೇ ಮುಗಿದೋಯ್ತು. ಹುಡುಗನ ಸ್ಯಾಲ್ರಿನಲ್ಲಿ ಇರ್ತಕ್ಕಂಥ ಝೀರೋಗಳಲ್ಲಿ ಏನಾದರೂ 1-2 ಝೀರೋಗಳು ಕಡಿಮೆ ಆದ್ರೂ ಕೂಡ ಅಮ್ಮ ಸರಿ ಊಟಕ್ಕೆ ಏನು ಮಾಡಿದ್ದೀರಿ, ಹಾಗೆ ಟಾಪಿಕ್ ಚೇಂಜ್.
ಅದೇ ಹುಡುಗನ ಸ್ಯಾಲರಿ ಲಿಸ್ಟಲ್ಲಿ ಏನಾದರೂ ಝೀರೋಗಳು ಜಾಸ್ತಿ ಕಾಣಿಸ್ತಾ ಹೋದ್ರೆ, ಅಮ್ಮ ಊಟ ಆಮೇಲೆ ಮಾಡೋಣ, 1 ನಿಮಿಷ, ಇದ್ರಲ್ಲಿ ಬೇರೆ ಏನಾದರೂ ಇದೆಯಾ ನೋಡಿ, ಹುಡುಗನ ಫೋಟೋ ಏನಾದರೂ ಇದೆಯಾ, ಅನ್ಯತಾ ಭಾವಿಸ್ಬೇಡಿ ಯಾರನ್ನು ಕೂಡ. ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ. ಹಾಗಂತ ನಮ್ಮ ಹುಡುಗರೇನು ಕಡಿಮೆ ಇಲ್ಲ, ನಮ್ಮಲ್ಲೂ ಒಂದಷ್ಟು ನ್ಯೂನ್ಯತೆಗಳಿದೆ. ಏನಪ್ಪ, ಹುಡುಗಿ ಮೂಗ್ದಪ್ಪ, ಹುಡುಗಿ ಕಣ್ ಚಿಕ್ಕದು, ಹುಡುಗಿ ಕಣ್ ದೊಡ್ಡದು, ಹುಡುಗಿ ಹೈಟ್ ಇಲ್ಲ, ಹುಡುಗಿ ಹೈಟ್ ಜಾಸ್ತಿ, ಹುಡುಗಿ ಕಲರ್ ಕಡಿಮೆ, ಹುಡುಗಿ ನೋಡಕ್ ಹಂಗಿದ್ದಾರೆ, ಹುಡುಗಿ ನೋಡಕ್ ಹಿಂಗಿದ್ದಾರೆ. ಯಾರು ಇವತ್ತಿನ ದಿವಸ ಬಹಳ ಒಂದು ಮನಸ್ಸಿಗೆ ನೋವಾಗೋದೇನಪ್ಪ ಅಂದ್ರೆ, ಮನಸ್ಸನ್ನ ನೋಡಿ ಯಾರು ಮದುವೆ ಆಗ್ತಾ ಇಲ್ಲ, ಭಾವನೆಗಳಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ಹಣಕಾಸಿದೆಯಾ, ರೂಪಲಾವಣ್ಯ ಚೆನ್ನಾಗಿದೆಯಾ, ಮದುವೆ ಆಗಿ. ಗುರುಗಳೇ, ಹಂಗಂತ ಮನಸ್ಸನ್ನ ನೋಡಿ ರೂಪಲಾವಣ್ಯ ಇರೋದ್ರಲ್ಲಿ ಚೆನ್ನಾಗಿರೋರ್ನ ತಾನೇ ಮದುವೆ ಆಗ್ಬೇಕು, ಹೆಂಗದ್ರಂಗೆ ಇರೋರ್ನೆಲ್ಲಾನು ನಾವು ಮದುವೆ ಆಗ್ಲಿಕ್ಕಾಗುತ್ತಾ? ಒಪ್ಕೊಳ್ಳೋಣಪ್ಪ, ಒಪ್ಕೊಳ್ಳೋ ಅಂತ ಮಾತೆ. ಆದ್ರೆ ಬರೋ ಅಂತ ಆ ಒಂದು ವರ ವಧು ಎಲ್ಲವನ್ನೂ ಕೂಡ ನಾವು ಬೇಡ ಅಂತ ಹೋದ್ರೆ ಯಾವಾಗ ಮದುವೆ ಆಗ್ತೀವಿ ಮತ್ತೆ? ಅಲ್ವಾ? ಅರ್ಥ ಮಾಡ್ಕೊಳ್ಬೇಕು ನಾವು. ಒಂದಷ್ಟು ವಿಚಾರಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಅರ್ಥ ಆಗತ್ತೆ. ಯಾರೂ ಕೂಡ ಹುಟ್ಟದಾಗಿಂದನೇ ಆ ಒಂದು ಸೌಂದರ್ಯವನ್ನ ಒತ್ಕೊಂಡು ಬಂದಿರೋದಿಲ್ಲ. ಕಾಲಕ್ರಮೇಣ ಅದನ್ನ ನಾವು ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಪ್ರಕೃತಿ ಅದು. ಅವ್ರು ಸ್ವಲ್ಪ ಕಲರ್ ಕಡಿಮೆ ಇದ್ದಾರೆ, ಗುಣ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ದಿವಸ ಅಂತ ಸೌಂದರ್ಯವನ್ನೇ ನೋಡ್ತಾ ಇರ್ತೀರಿ? ಪ್ರತಿದಿನ ಬೆಳಗ್ಗೆ ಆದ್ರೆ ಅದೇ ಮುಖ ನೋಡ್ಬೇಕು ತಾವು. ಸೌಂದರ್ಯವನ್ನ ಕಟ್ಕೊಂಡು ತಾವೇನ್ ಮಾಡ್ತೀರಿ? ಸೌಂದರ್ಯ ಇರಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ, ಎಷ್ಟರ ಮಟ್ಟಿಗೂ ಅಷ್ಟರ ಮಟ್ಟಿಗೆ. ಜೀವನ ತಾವು ಅವ್ರ ಜೊತೆ ಮಾಡ್ತಾ ಇದ್ದೀರಾ, ಇಲ್ಲ ಸೌಂದರ್ಯದ ಜೊತೆ ಮಾಡ್ತಾ ಇದ್ದೀರಾ? ಜೀವನ ಅವ್ರ ಜೊತೆ ಮಾಡ್ತಾ ಇದ್ದೀರಾ, ಹಣಕಾಸಿನ ಜೊತೆ ಮಾಡ್ತಾ ಇದ್ದೀರಿ? ಮನುಷ್ಯರಿಗೆ ಬೆಲೆ ಇಲ್ಲ, ಭಾವನೆಗಳಿಗೆ ಬೆಲೆ ಇಲ್ಲ, ಮನಸ್ಸುಗಳಿಗೆ ಬೆಲೆ ಇಲ್ಲ. ಇದು ನನ್ನ ಪಾಯಿಂಟ್. ದಯವಿಟ್ಟು ಯಾರು ಅನ್ಯಥಾ ಭಾವಿಸ್ಬೇಡಿ ನಾನೀಗ ಹೇಳ್ತಾ ಇದ್ದೀನಿ ಅಂತ. ಒಂದು ಕ್ಷಣ ಆರಾಮಾಗಿ ಕೂತು ಆಲೋಚನೆಯನ್ನ ಮಾಡಿದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ ನಮಗೆ. ಆಸ್ತಿ ಅಂತಸ್ತು ಇರತಕ್ಕಂಥದ್ದೇ. ಆಸ್ತಿ ಅಂತಸ್ತಿನ ಬಗ್ಗೆ ಹೋದ್ರೆ ವಿಚಾರಗಳು ಉದ್ದಕ್ಕೆ ಉದ್ದ ಅಗಲ ಆಗ್ತಾನೇ ಇರುತ್ತೆ ಹೊರತಾಗಿ ಇದು ಚಿಕ್ಕದಾಗೋದಿಲ್ಲ. ಮುಂದಿನ ಭಾಗದಲ್ಲಿ ತಡ ಮಾಡ್ತಕ್ಕಂಥದ್ದು ಬೇಡ, ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ತಾ ಇರ್ತೀನಿ, ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಈ ಮೂಲ ನಕ್ಷತ್ರ ಮತ್ತೆ ಆಶ್ಲೇಷ ನಕ್ಷತ್ರದಲ್ಲಿರೋರ ಬಗ್ಗೆ ತಿಳಿಸ್ತಾ ಇದ್ದೆ. ಅವರಿರ್ತಕ್ಕಂಥ ಸಂಕಷ್ಟದಲ್ಲಿ ತಿಳಿಸ್ತಾ ಇದ್ದೆ. ಸಾಕಷ್ಟು ಜನ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಸಾಕಷ್ಟು ವಿಚಾರವಾಗಿ ಮನಸ್ಸನ್ನು ಕೂಡ ನೊಂದುಕೊಂಡಿದ್ದೀರಿ. ಇನ್ನು ಇದೆಲ್ಲವೂ ಮಾಡ್ತಾ ಮಾಡ್ತಾ ವಿಶೇಷವಾಗಿ ವಿಚಾರಗಳನ್ನು ತಿಳಿಸ್ತಾ ಹೋದ್ರೆ ಕಾರ್ಯಕ್ರಮವು ಕೂಡ ಅದಾಗದೆ ಇರತಕ್ಕಂಥ ಅಲ್ಪ ಸ್ವಲ್ಪ ಸಮಯವನ್ನು ಕೂಡ ಕಳೆದುಕೊಳ್ತಾ ಹೋಗ್ತೀವಿ. ಭಾನುವಾರದ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬಹಳ ಅಚ್ಚುಮೆಚ್ಚಿಂದ ನೋಡ್ತಾ ಇದ್ದೀರಿ. ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರತಕ್ಕಂಥ ತಂತ್ರಸಾರಗಳನ್ನ ಕೆಲವೊಂದಷ್ಟು ಜನ ಮಾಡ್ತಾ ಇದ್ದೀರಿ. ಅದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ಸಿದ್ಧಿಪಡಿಸ್ಕೊಂಡಿದ್ದೀರಿ. ಒಂದಷ್ಟು ಜನ ಲೈವ್ ಕಾರ್ಯಕ್ರಮದಲ್ಲಿ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಾಗ ಫೋನ್ ಮುಖಾಂತರನೂ ಕೂಡ ತಾವು ತಿಳಿಸ್ತೀರಿ, ಪತ್ರದಲ್ಲೂ ಕೂಡ ತಿಳಿಸ್ತಾ ಇದ್ದೀರಿ. ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇರತಕ್ಕಂಥ ಪ್ರತಿಯೊಂದು ತಂತ್ರಸಾರದಲ್ಲೂ ಕೂಡ ಒಂದಷ್ಟು ಮೂಲಾರ್ಥಗಳು ಅಡಗಿದೆ. ಅದನ್ನು ತಾವೆಲ್ಲರೂ ಕೂಡ ಅನುಭವಿಸಲೇಬೇಕು. ಆ ಮೂಲಾರ್ಥಗಳನ್ನು ತಾವೆಲ್ಲರೂ ಕೂಡ ಅರ್ಥವನ್ನು ಕೂಡ ಮಾಡ್ಕೊಳ್ಬೇಕು. ಈ ಒಂದು ವಿಚಾರವನ್ನು ತಿಳಿಸ್ತಾ ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಇನ್ನು ಈ ಭಾನುವಾರದ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಬಾಳೆ ಎಲೆ. ಒಂದು ಬಾಳೆ ಎಲೆ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಬಾಳೆ ಎಲೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಒಂದು ಉದ್ದವಾಗಿ ಅಗಲವಾಗಿರ್ತಕ್ಕಂಥ ಬಾಳೆ ಎಲೆ, ಅಗ್ರ ಅಂತ ಕೇಳಿ ಕೊಡ್ತಾರೆ. ನಾರ್ಮಲ್ ಆಗಿ ನಾವು ಬಾಳೆ ಎಲೆ ಕೇಳಿದ್ರೆ ಬಹಳ ಚಿಕ್ಕದಾಗಿರುತ್ತೆ. ಊಟದ ಬಾಳೆ ಎಲೆ ಅಗ್ರ ಅಂತ ಕೇಳಿದ್ರೆ ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಬಾಳೆ ಎಲೆ. ಇನ್ನು ಇದಾದ ಮೇಲೆ ಕೆಂಪು ವರ್ಣದಲ್ಲಿರ್ತಕ್ಕಂಥ ಪುಷ್ಪ ತಾವೆಲ್ಲರೂ ಕೂಡ ಸಿದ್ಧಪಡಿಸಿ ಇಟ್ಕೊಳ್ಳಿ. ಕೆಂಪು ವರ್ಣದಲ್ಲಿರ್ತಕ್ಕಂಥ ಪುಷ್ಪ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಕೆಂಪು ಅಥವಾ ಶ್ವೇತ. ನಾನು ಕೆಂಪನ್ನೇ ಉಪಯೋಗಿಸಿದ್ದೇನೆ, ತಾವು ಕೂಡ ಕೆಂಪನ್ನೇ ಉಪಯೋಗಿಸ್ತಕ್ಕಂಥದ್ದು ಬಹಳ ಉತ್ತಮ. ನೋಡಿ, ಕೆಂಪು ವರ್ಣದಲ್ಲಿರ್ತಕ್ಕಂಥದ್ದು ರೋಸ್, ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಇದಾದ ನಂತರ ಬಹಳ ವಿಶೇಷವಾಗಿ ಕೆಂಪು ವಸ್ತ್ರ ಮತ್ತು ಬಿಳಿ ವಸ್ತ್ರ. ಕೆಂಪು ವಸ್ತ್ರ ಮತ್ತು ಬಿಳಿಯ ವಸ್ತ್ರ ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಪಡಿಸಿಟ್ಕೊಳ್ಳಿ. ಈ ಒಂದು ವಸ್ತ್ರವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಕೆಂಪು ವಸ್ತ್ರ ಮತ್ತೆ ಬಿಳಿಯ ವಸ್ತ್ರ, ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಮತ್ತು ಕೆಂಪು ವಸ್ತ್ರ. ಇನ್ನು ಇದೆರಡೂ ಕೂಡ ಆಯಿತು. ಬಹಳ ವಿಶೇಷವಾಗಿ
ರಕ್ತಚಂದನ. ರಕ್ತಚಂದನ ಅಂದರೆ ರಕ್ತಚಂದನ, ಆ ಒಂದು ರಕ್ತಚಂದನವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಆದರೆ ನಿಮ್ಗೆ ಅಂಗಡಿ ಹೋದ್ರೆ ರಕ್ತಚಂದನ ಅಂತ ಕೇಳಿದ್ರೆ ಅದರದ್ದು ಪೌಡ್ರ್ ಕೊಡ್ತಾರೆ. ಸಂಪೂರ್ಣವಾಗಿ ಪೌಡ್ರನ್ನು ಕೊಡ್ತಾರೆ, ಪುಡಿಯನ್ನು ಕೊಡ್ತಾರೆ. ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಂಡು ಒಂದೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಕ್ಕಂಥದ್ದು. ನಾನು ನೀರಾಗಿ ಕಲಿಸಿದ್ದೇನೆ, ಅದು ಮೇಲ್ಗಡೆ ಇರತಕ್ಕಂಥ ಆ ಒಂದು ನೀರಿನ ಅಂಶ ಮೇಲ್ಗಡೆ ಬಂದು ಒಳಗಡೆ ಇರತಕ್ಕಂಥ ಒಂದು ಸಂಪೂರ್ಣವಾಗಿ ಪುಡಿಯಾಗಿರ್ತಕ್ಕಂಥ ಒಂದು ಪೌಡ್ರ್ ಒಳಗಡೆ ಹೋಗಿದೆ. ಅದನ್ನು ಮತ್ತೆ ಕಲಿಸ್ಕೊಂಡ್ರೆ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ. ಅಂದರೆ ಮೊದಲು ಹೇಗಿರುತ್ತೋ ಅದೇ ವರ್ಣಕ್ಕೆ ಬರುತ್ತೆ. ಇನ್ನು ಇದೆಲ್ಲವೂ ಕೂಡ ಆದ ಮೇಲೆ 5 ನಿಂಬೆ ಹಣ್ಣನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. 5 ನಿಂಬೆ ಹಣ್ಣು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. 5 ನಿಂಬೆ ಹಣ್ಣನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಈ ರೀತಿಯಾಗಿರ್ತಕ್ಕಂಥದ್ದು 5 ನಿಂಬೆ ಹಣ್ಣು. 5 ನಿಂಬೆ ಹಣ್ಣನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇದರಲ್ಲಿ ಮಾಡ್ತಕ್ಕಂಥ ಕೆಲಸ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. 5 ನಿಂಬೆ ಹಣ್ಣನ್ನು ಸಿದ್ಧಪಡಿಸಿಟ್ಕೊಂಡಿದ್ದಾದ ನಂತರ ನಾವು ಎಡಮುರಿ ಮತ್ತು ಬಲಮುರಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಮತ್ತು ಬಲಮುರಿ ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಮತ್ತು ಬಲಮುರಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಎಡಮುರಿ ಬಲಮುರಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದಾದ ನಂತರ ವಿಶೇಷವಾಗಿ ಒಂದು ದಾರದ ಉಂಡೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ದಾರದ ಉಂಡೆ ನಾನು ಹಾಕೊಂಡಿರ್ತಕ್ಕಂಥ ವಸ್ತ್ರದ ಮೇಲೆ ತಮಗೆ ಕಾಣಿಸ್ತಾ ಇಲ್ಲ ನೋಡಿ, ಈಗ ಕಾಣಿಸುತ್ತೆ ನೋಡಿ. ದಾರದ ಉಂಡೆ ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿರ್ತಕ್ಕಂಥದ್ದು ದಾರದ ಉಂಡೆ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇನ್ನು ಬಹಳ ವಿಶೇಷವಾಗಿ ರಂಗೋಲಿ. ಈ ಬಾರಿ ಬಹಳ ವಿಶೇಷವಾಗಿರ್ತಕ್ಕಂಥ ಯಂತ್ರ ನಾವು ಸಿದ್ಧಪಡಿಸ್ತಾ ಇದ್ದೇವೆ, ತೋರಿಸ್ತಾ ಇದ್ದೇವೆ. ರಂಗೋಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ರಂಗೋಲಿ ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಕೂಡ ಪರವಾಗಿಲ್ಲ. ರಂಗೋಲಿ ಮತ್ತು ಬಹಳ ವಿಶೇಷವಾಗಿ ಅರಿಶಿನ ಕುಂಕುಮ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಅರಿಶಿನ ಕುಂಕುಮ ಸುಮಂಗಲಿ ದ್ರವ್ಯಗಳು ಬಹಳ ವಿಶೇಷವಾಗಿ ಅರಿಶಿನ ಕುಂಕುಮವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ 9 ದೀಪವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ನಾನು ಈಗಲೇ ಹೇಳ್ತಾ ಇದ್ದೇನೆ, 9 ದೀಪ. ಅದಾದ ಮೇಲೆ ಮಾಡ್ತಕ್ಕಂಥ ಆರತಿ ಬೇರೆ. 9 ದೀಪವನ್ನು ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಪಡಿಸಿಟ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು 9 ದೀಪ. ಈ ಬಾರಿ ದೀಪವನ್ನು ಇಡತಕ್ಕಂಥ ಆ ಒಂದು ರೀತಿಯೂ ಬೇರೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. 9 ದೀಪವನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದಾಯಿತು. ದೀಪಗಳನ್ನು ನೋಡಿದ್ದಾದ ನಂತರ ಇನ್ನು ಬಹಳ ವಿಶೇಷವಾಗಿ ಧೂಪ ಮತ್ತು ದೀಪ ತಾವೆಲ್ಲರೂ ಕೂಡ ನಮಗೆ ಅದನ್ನು ತೋರಿಸೋ ಅಷ್ಟೇನಿಲ್ಲ, ಬಟ್ ಆದರೂ ಸಾಮಗ್ರಿಗಳು ತಂದಿರತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ತೋರಿಸ್ತಕ್ಕಂಥದ್ದು ನನ್ನ ಧರ್ಮ. ತೋರಿಸ್ತಾ ಇದ್ದೇನೆ. ಧೂಪ ದೀಪ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಧೂಪ ದೀಪ. ಇನ್ನು ಇದೆಲ್ಲವೂ ಕೂಡ ಆದ ನಂತರ ಈಗ ಇನ್ನು ಬಹಳ ವಿಶೇಷವಾಗಿ 2 ವಸ್ತುಗಳಿದ್ದಾವೆ. 2 ವಿಶೇಷವಾಗಿರ್ತಕ್ಕಂಥ ವಸ್ತುಗಳು ಯಾವುದಪ್ಪ? ವಸ್ತು ಅನ್ನೋದಕ್ಕಿಂತ ಅದು ಧಾನ್ಯಗಳು. ಆ ಧಾನ್ಯಗಳು ಯಾವುದಪ್ಪ ಅಂದರೆ ಒಂದು ಉದ್ದಿನ ಬೇಳೆ ಮತ್ತು ಇನ್ನೊಂದು ಹುರುಳಿಕಾಳು. ಉದ್ದಿನ ಬೇಳೆ ಮತ್ತು ಹುರುಳಿಕಾಳು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ಉದ್ದಿನ ಬೇಳೆ, ಹುರುಳಿಕಾಳು ಇದೆಲ್ಲವನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಇದೆಲ್ಲವನ್ನೂ ಕೂಡ ಸಿದ್ಧಪಡಿಸ್ಕೊಂಡಿದ್ದಾದ ನಂತರ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈಗ ನಾವು ಮಾಡ್ತಾ ಇರ್ತಕ್ಕಂಥ ತಂತ್ರಸಾರ ಯಾವ ವಿಚಾರಕ್ಕಾಗಿ ಮಾಡ್ತಾ ಇದ್ದೇವೆ ಅಂದರೆ, ಈಗಾಗಲೇ ಎಲ್ಲರ ಮನಸ್ಸು ಮದುವೆ, ಬಂಧನ, ಬಾಂಧವ್ಯ ಈ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಸಾಕಷ್ಟು ಜನ ಮನ ನೊಂದಿದ್ದಾರೆ. ಮದುವೆ ಆಗ್ತಾ ಇಲ್ಲ ಗುರುಗಳೇ, ಹೆಣ್ಣನ್ನು ನೋಡಿದ್ದೇವೆ, ಹತ್ರ ಬರುತ್ತೆ, ಹೊಂದಾಣಿಕೆ ಆಗ್ತಾ ಇಲ್ಲ. ಇನ್ನು ಹೊಂದಾಣಿಕೆ ಆಗತ್ತೆ, ಎಲ್ಲವೂ ಕೂಡ ಸರಿ. ಇನ್ನೇನು ಪ್ರಸ್ತಾಪಗಳು ನಡಿಬೇಕು, ಮದುವೆಯ ವಿಚಾರವಾಗಿ ಮಾತುಕತೆಗಳು ನಡಿಬೇಕು, ಎಂಗೇಜ್ಮೆಂಟ್ ವಿಚಾರ ಮಾತಾಡೋ ಅಷ್ಟರಲ್ಲಿ ಅದು ಹೊರಟೋಗುತ್ತೆ. ಇನ್ನು ಮತ್ತೊಂದು ವಿಚಾರ ಇದೆ, ಇದಿನ್ನ ಮನಸ್ಸಿಗೆ ನೋವಾಗುತ್ತೆ. ಎಂಗೇಜ್ಮೆಂಟು ಆಗೋಗಿರುತ್ತೆ, ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಕಟ್ಟಾಗೋಗುತ್ತೆ. ಇದು ಮನಸ್ಸಿಗೆ ನೋವು. ಇದೆಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದಷ್ಟು ಜನ ವಿಚಾರಕ್ಕೆ ಮದುವೆಯ ವಿಚಾರ ಪ್ರಸ್ತಾಪ ಮಾಡಿದ ತಕ್ಷಣ ಮನೆಯಲ್ಲಿ ಜಗಳ ಕದನಗಳು ಶುರು ಆಗೋಗುತ್ತೆ. ಹಾಗೆ ಹೀಗೆ ಹಾಗೆ ಹೀಗೆ ಇದೆಲ್ಲವೂ ಕೂಡ ದೂರ ಆಗಬೇಕು. ಇಲ್ಲಿ 2 ತರಹದ ಅನುಷ್ಠಾನವಿದೆ. ಅದು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಈ ಒಂದು ತಂತ್ರಸಾರ ಬಹಳ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು
ಮತ್ತು ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮದುವೆ ವಿಳಂಬ ಆಗ್ತಾ ಇದೆ ಅನ್ಬತಕ್ಕಂಥದ್ದು ಇತ್ತು. ಆದರೆ ವಿಶೇಷವಾಗಿ ತಂತ್ರಸಾರವನ್ನ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೀವಿ. ಬರೀ 2 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಸೀಮಿತವಲ್ಲ, 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಒಂದು ತಂತ್ರಸಾರವನ್ನ ಮಾಡಿ. ಯಾರಿಗೆ ಮದುವೆ ಆಗ್ತಾ ಇಲ್ಲ, ಯಾರಿಗೆ ಮದುವೆ ವಿಳಂಬ ಆಗ್ತಾ ಇದೆ, ಈಗಾಗಲೇ ಹಿಂದಿನ ಭಾಗದಲ್ಲಿ ತಿಳಿಸಿದೆ ಯಾವ ಯಾವ ರೀತಿಗಳಲ್ಲಿ, ಯಾವ ಯಾವ ವಿಚಾರಗಳಲ್ಲಿ, ಯಾವ ಯಾವ ಸಮಸ್ಯೆಗಳು ಎದುರಾಗ್ತಾ ಇದೆ ಎಂಬತಕ್ಕಂಥದ್ದನ್ನ, ಆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ರಾಮ ಬಾಣದಂತೆ ಕೆಲಸ ಮಾಡತಕ್ಕಂಥದ್ದು ಈ ತಂತ್ರಸಾರ. ಇನ್ನ ಈ ತಂತ್ರಸಾರವನ್ನ ಬರೀ ಇದೊಂದೇ ಭಾನುವಾರಕ್ಕೆ ಮಾತ್ರ ಸೀಮಿತವಲ್ಲ. ಗಂಡಾಗ್ಲಿ ಹೆಣ್ಣಾಗ್ಲಿ 9 ಭಾನುವಾರ ಈ ಒಂದು ತಂತ್ರಸಾರವನ್ನ ಮಾಡಬೇಕು. ಎಷ್ಟು ಹೇಳಿ? 9 ಭಾನುವಾರ ಈ ಒಂದು ತಂತ್ರಸಾರವನ್ನ ಮಾಡಬೇಕು. ಗಂಡು ಮಕ್ಕಳು ಆರಾಮಾಗಿ ಮಾಡಿ ಮುಗಿಸ್ತಾರೆ, ಹೆಣ್ಣು ಮಕ್ಕಳಿಗೆ ಒಂದಷ್ಟು ಸಮಸ್ಯೆಗಳು ಅಡ್ಡಿ ಬರುತ್ತೆ, ಎದುರಾಗುತ್ತೆ. ಇನ್ನ ತಾವು ಆ ಒಂದು ಸಮಯದಲ್ಲಿ, ನಿಮ್ಮ ಆ ಒಂದು ಋತು ಸಮಯದಲ್ಲಿ ಏನಾದರೂ ಋತು ಸಮಯ ಹತ್ರ ಬಂತು, ಆ ಸಮಯದ ಮಧ್ಯದಲ್ಲಿ ಭಾನುವಾರ ಬಂದಿದೆ ಅಂದಾಗ ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ಅದಕ್ಕೆ ಸಮಸ್ಯೆನೇ ಇಲ್ಲ, ಅದರಿಂದ ಯಾವ ರೀತಿ ಅಡೆತಡೆಗಳು ಬರೋದಿಲ್ಲ. ಅದು ಪ್ರಕೃತಿ. ಅಯ್ಯೋ ಅದು ಬಂದ್ಬಿಡ್ತಲ್ಲಪ್ಪ, ಇನ್ನ ಆಗೋಯ್ತು, ಇನ್ ತಲೆ ಮೇಲೆ ಕೈ ಹೊತ್ಕೊಂಡ್ಬಿಡೋದಿನ್ನ, ಬರಬಾರ್ದಾಗಿತ್ತು. ಒಂದು ಒಳ್ಳೆಯ ಕೆಲಸಕ್ಕೆ 108 ವಿಘ್ನ. ಅದು ವಿಘ್ನ ಅಲ್ಲ, ಅದು ಪ್ರಕೃತಿ. ಅದರಿಂದ ಯಾವ ಸಮಸ್ಯೆನೂ ಇಲ್ಲ. ನಿಮ್ಮ ಪೂಜಾನುಷ್ಠಾನ ಯಾವ ಇದರಲ್ಲೂ ಕೂಡ ಭಂಗ ಆಗೋದಿಲ್ಲ. ಆ ಕ್ಷಣ ತಂತ್ರಸಾರವನ್ನ ಮಾಡಿರ್ತಕ್ಕಂಥವ್ರು ಆದಷ್ಟು ಮಾಡಿರ್ತಕ್ಕಂಥ ತಂತ್ರಸಾರವನ್ನ ಮುಟ್ಟತಕ್ಕಂಥದ್ದಾಗ್ಲಿ, ಆ ಒಂದು ಜಾಗಕ್ಕೆ ಹೋಗ್ತಕ್ಕಂಥದ್ದಾಗ್ಲಿ ಮಾಡಬೇಡಿ ಅಷ್ಟೇ, ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ಅದಾದ ಮೇಲೆ ಆ ಒಂದು ಸಮಯ ಸಂಪೂರ್ಣವಾಗಿ ಮುಗಿದಾದ ನಂತರ, ಅದು ಸಂಪೂರ್ಣವಾಗಿ 5 ದಿವಸಗಳ ಕಾಲ ಆ ಒಂದು ಸಮಯ ಋತು ಸಮಯ ಮುಗಿದಿದ್ದಾದ ನಂತರ ತಾವು ತಂತ್ರಸಾರವನ್ನ ಮತ್ತೆ ಮುಂದಿನ ವಾರದಿಂದ ಪ್ರಾರಂಭ ಮಾಡ್ಬೋದು. ಯಾವುದೇ ರೀತಿ ಅಡ್ಡಿಗಳಿಲ್ಲ. ಗಂಡು ಮಕ್ಕಳು ತಾವು ಆರಾಮಾಗಿ 9 ಭಾನುವಾರ ಕಂಟಿನ್ಯೂಸ್ ಆಗಿ ಮಾಡ್ಬೋದು, ಹೆಣ್ಣು ಮಕ್ಕಳಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಸ್ಪಷ್ಟೀಕರಿಸಿದ್ದೆ. 9 ಭಾನುವಾರಗಳ ಕಾಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ಮಾಡಿದ್ದೇ ಆದರೆ ನಿಜಕ್ಕೂ ತಮ್ಮೆಲ್ಲರಿಗೂ ಕೂಡ ಮದುವೆ ಆಗತ್ತೆ, ಹಾಗೆ ತೀರತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ಆಗಲೇಬೇಕು, ಹಾಗೆ ಆಗುತ್ತೆ. ಯಾಕೆಂದ್ರೆ ಇದೆಲ್ಲವೂ ಕೂಡ ದತ್ತ ತಂತ್ರ ರಹಸ್ಯ. ಬಹಳ ವಿಶೇಷವಾಗಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಅಡಗಿರತಕ್ಕಂಥ ಒಂದಷ್ಟು ಗುಪ್ತ ಮಾರ್ಗದರ್ಶನಗಳು, ಗುಪ್ತ ತಂತ್ರ ರಹಸ್ಯಗಳಿವೆಲ್ಲ. ಅದಕ್ಕೋಸ್ಕರ ಈ ಒಂದು ತಂತ್ರಸಾರವನ್ನ ಮಾಡೋದ್ರಿಂದ ನಾಗದೋಷ ಇದ್ದರೆ, ಇಲ್ಲ ಅಂದ್ರೆ ತಾವು ಎಲ್ಲೋ ಒಂದು ಕಡೆ ಯಾವುದಾದ್ರೂ ಹಾವಿಗೆ ಏನಾದ್ರೂ ನಿಮ್ಮ ಕಡೆಯಿಂದ ಸಮಸ್ಯೆ ಆಗಿದ್ರೆ, ಈಗ ನೋಡಿ ಸಾಧಾರಣವಾಗಿ ಒಂದಷ್ಟು ಸಮಸ್ಯೆಗಳು ಗೊತ್ತಿದ್ದೂ ಮಾಡ್ತೀವಿ, ಒಂದಷ್ಟು ಸಮಸ್ಯೆಗಳು ಗೊತ್ತಿಲ್ಲದೆ ಆಗೋಗ್ತವೆ. ಏನಪ್ಪ, ಈಗ ಸಾಧಾರಣವಾಗಿ ಮಾರ್ಗ ಮಧ್ಯದಲ್ಲಿ ಚಲಿಸಬೇಕಾದ್ರೆ ಹಾವು, ಯಾಕೆಂದ್ರೆ ಪ್ರಕೃತಿ ದತ್ತವಾಗಿರತಕ್ಕಂಥ ಜಾಗ, ಪ್ರಕೃತಿಯ ಮಡಿಲು. ನಾವು ಪ್ರಕೃತಿಯಲ್ಲಿದ್ದು ನಾವು ಪ್ರಕೃತಿಯನ್ನ ಹಾಳು ಮಾಡ್ತಾ ಹೋದ್ರೆ ಸಾಧಾರಣವಾಗಿ ವನ್ಯಜೀವಿಗಳೆಲ್ಲವೂ ಕೂಡ ಮಾರ್ಗಕ್ಕೆ ಬರ್ತವೆ. ಆ ಒಂದು ವಿಚಾರಕ್ಕೆ ಈಗ ಎಲ್ಲಾದ್ರೂ ತಾವು ಆಚೆ ಕಡೆ ಹೋದಾಗ ಅಪ್ಪಿ ನಿಮಗೆ ಗೊತ್ತಿರಲ್ಲ, ತಾವು ತುಂಬಾ ವೇಗದಲ್ಲಿ ಗಾಡಿಯನ್ನು ಓಡಿಸ್ತಾ ಇರ್ತೀರಿ. ಈಗ ಗೊತ್ತಿಲ್ಲದೇನೋ ಗೊತ್ತಿದ್ದೇ ಖಾಲಿ ರೋಡ್ ಇದೆ ಅಂದ್ರೆ ವೇಗವಾಗಿ ಚಲಿಸ್ತೀವಿ ವಾಹನವನ್ನ. ಆ ಒಂದು ಸಮಯದಲ್ಲಿ ಸಡನ್ ಆಗಿ ಹಾವು ಬಂತು, ಆಗ ತಾವು ಏನು ಮಾಡೋದಕ್ಕಾಗೋದಿಲ್ಲ. ಆ ಕ್ಷಣ ನಾವೆಲ್ಲರೂ ಕೂಡ ಕಂಟ್ರೋಲ್ ಮಾಡ್ತೀವಿ. ಯಾರು ಬೇಕು ಅಂತ ಹೋಗಿ ಹತ್ತಿಸ್ಬಿಡಲ್ಲ ಅದ್ರ ಮೇಲೆ ಅಲ್ವಾ. ಬೇಕು, ಅಯ್ಯೋ ಅದ್ರ ಮೇಲೆ ಬಂದ್ಬಿಡ್ತಲ್ಲಪ್ಪ, ಹತ್ರ ಅಂತ ಯಾರು ಹತ್ಸೋದಿಲ್ಲ. ಆದಷ್ಟು ನಮ್ಮ ಕೈಯಲ್ಲಿ ಪ್ರಯತ್ನ ಮಾಡ್ತೀವಿ, ಆದಷ್ಟು ಬಲವಂತವಾಗಾದ್ರೂ ಏನಾದ್ರೂ ಒಂದಷ್ಟು ಕೆಲಸಗಳನ್ನ ಮಾಡ್ತೀವಿ, ಹಿಂಗಾದ್ರೂ ಮಾಡಿ ಸೇಫ್ ಮಾಡಂದ್ರೆ. ಆದ್ರೆ ಏನು ಮಾಡಕ್ ಹೋಗೋದಿಲ್ಲ, ಅನಿರೀಕ್ಷಿತವಾಗಿ ಆಗೇ ಹೋಗುತ್ತೆ. ಆ ಕ್ಷಣ ಸಂಪೂರ್ಣವಾಗಿ ಮಾರ್ಗವನ್ನೇ ಬದಲಾಯಿಸ್ಬಿಡೋಣ ಅಂದ್ರೆ ಒಂದು ಹಾವನ್ನ ಉಳ್ಸಕ್ ಹೋಗಿ ಕಾರಲ್ಲಿ ಕೂತಿರೋರು ಎಲ್ಲರ ಪ್ರಾಣಕ್ಕೂ ಕೂಡ ಹಾನಿಯಾಗುತ್ತೆ. ಹಂಗಂತ ಹೇಳಿ ಅವ್ರಿಗೆ ಹಾನಿ ಆಗುತ್ತೆ ಅಂತ ಹಾವನ ಮೇಲೆ ಹಚ್ಚಿ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಾವು ಆದಷ್ಟು ಕೇರ್ಫುಲ್ ಆಗಿರ್ಬೇಕು. ಈ ಒಂದು ವಿಚಾರವನ್ನ ಆದಷ್ಟು ಈಗ ಘಾಟ್ ಸೆಕ್ಷನ್ ಅಲ್ಲಿ ಇರಬೇಕಾದ್ರೆ, ಇಲ್ಲಾಂದ್ರೆ ಯಾವುದಾದ್ರೂ ಕಾಡು ಪ್ರದೇಶಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರೆ, ಇತ್ತೀಚಿನ ಕಾಡು ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ನಾನು ನೋಡಿ. ಇವಾಗಿನ ದಿವಸ ಬೆಂಗಳೂರು ನಗರದಲ್ಲೂ ಸಾಕಷ್ಟು ಬಂದ್ಬಿಟ್ಟಿದೆ, ಆಮೇಲೆ ನಾಡಿನಲ್ಲಿ ಮುಖ್ಯ ರಸ್ತೆಗಳಲ್ಲಿ ಬಂದ್ಬಿಟ್ಟಿವೆ, ಮನೆಗಳ ಹತ್ರ ಬಂದ್ಬಿಟ್ಟಿವೆ. ಯಾಕೆ ಬರ್ತಾ ಇವೆ? ಅದಿರೋ ಜಾಗಕ್ಕೆ ನಾವು ಹೋಗಿದ್ದೀವಿ. ನಾವಿರೋ ಜಾಗಕ್ಕೆ ಅದು ಏನಕ್ಕೆ ಬರ್ತಾವಲ್ವಾ? ಅದಕ್ಕೇನಾದ್ರೂ ಗೊತ್ತಿದೆಯಾ ಇಂಥ ಜಾಗದಲ್ಲಿ ಇವ್ರು ಇದ್ದಾರೆ, ನಾವು ಇವ್ರಿಗೋಗಿ ಸಮಸ್ಯೆ ಮಾಡಬೇಕು ಅಂತ? ಇಲ್ಲ. ಅದು ಎಲ್ಲಿ ಜಾಗ ಸಿಗುತ್ತೋ ಪಾಪ ಅದು ಅದ್ರ ಪಾಡಿಗೆ ಅದು ಬಂದಿರುತ್ತವೆ. ನಾವು ಸ್ವಲ್ಪ ನೋಡಿಕೊಂಡು ಜೋಪಾನವಾಗಿ ಅದಕ್ಕೆ ಯಾವುದೇ ರೀತಿ ಹಾನಿ ಆಗದಿರೋ ಥರ ಮಾಡಬೇಕು. ಇದು ಒಂದು ರೀತಿಯ ಸಮಸ್ಯೆ. ಗೊತ್ತಿಲ್ಲದೆ ಆಗ್ತಕ್ಕಂಥ ಅಚಾತುರ್ಯಗಳಿಗೆ ಕ್ಷಮೆನೂ ಇರುತ್ತೆ. ಭಗವಂತನ ಕೃಪಾಶೀರ್ವಾದದಿಂದ
ಹೋಗಿ ಒಂದು ತುಪ್ಪದ ಬತ್ತಿ ಹಚ್ಚಿದ್ರು ಸಾಕು, ನೀವು ಸಮಸ್ಯೆ ಬಗೆಹರಿಯುತ್ತೆ. ಆದರೆ ಹಾವಿದೆ ಅಂತ ಗೊತ್ತು, ಅಲ್ಲಿ ಹಾವಿದೆ ಅಂತ ಗೊತ್ತಿದ ಮೇಲೂ ಕೂಡ ಆ ಹಾವನ್ನ ಆ ಜಾಗದಿಂದ ತೆಗೆದು ಸೇಫ್ ಮಾಡೋದ್ರ ಬದಲು ನಾವೇನು ಮಾಡ್ತೀವಿ ಹೇಳಿ, ಕೋಲೋ ಇಲ್ಲ ಕಲ್ಲೋ ಏನಾದರೂ ತೊಗೊಂಡು ಅದಕ್ಕೆ ಹೊಡೆಯೋದು, ಇಲ್ಲಾಂದರೆ ಅದು ಹತ್ರ ಬಂದಿದ ತಕ್ಷಣ ಕೋಲ್ ತೊಗೊಂಡು ಅದ್ರ ಮೇಲೆ ಹೊಡೆದು ಬಿಡೋದು, ಅದನ್ನು ಸಾಯಿಸೋದು. ಅಂತ ಪಾಪಂ ಅದನ್ನು ಮಾತನ್ನು ಕೂಡ ನಾವು ಹೇಳಬಾರ್ದು. ಅದಕ್ಕಿನ್ನೇನೋ ಜೀವಹಾನಿ ಆಗುವಂಥ ಕೆಲಸಗಳನ್ನ ಮಾಡೋದು. ಆಗ ಮಾಡಿದಾಗ ಮಾತ್ರ ನಮಗೆ ನೋಡಿ ಭಗವಂತನ ವಕ್ರದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಆಗ ನೋಡಿ ಭಗವಂತ ಆಗಲೂ ನಮ್ಮನ್ನು ಕ್ಷಮಿಸ್ತಾನೆ. ಆ ಒಂದು ಕ್ಷಮೆ ಕೇಳತಕ್ಕಂಥ ರೀತಿ ನಾವೆಲ್ಲರೂ ಕೂಡ ತಿದ್ದುಕೊಳ್ಬೇಕು. ನಾವು ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನವಾಗಬೇಕು. ತಪ್ಪಾಯ್ತು ಭಗವಂತ, ನನ್ನಿಂದ ಮಾಡಬಾರ್ದಾಗಿತ್ತು ಅಂತ ತಪ್ಪು ಅಂತ ನಾವು ಯಾವಾಗ ಶ್ರದ್ಧಾಭಕ್ತಿಯಿಂದ ಮನಸ್ಸು ಬಿಚ್ಚಿ ಕೇಳ್ಕೊಳ್ತೀವೋ ಆಗ ಭಗವಂತ ಒಲಿತಾನೆ. ಹಂಗಂತ ಹೇಳಿ ಹಾವು ಸಿಕ್ತು ಒಡೆದ್ವಿ, ಆರಾಮಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ, ಭಗವಂತನ ಪೂಜೆ ಮಾಡ್ಕೊಂಡ್ ಬಂದ್ವಿ, ಆಗುತ್ತಾ? ಈಗ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾರೆ, ವ್ಯಕ್ತಿಯ ತಲೆ ತೆಗೆದು ಬಿಟ್ರಿ ನೀವು, ಭಗವಾನ್ ಕೇಳ್ಕೊಂಡ್ರು, ತಪ್ಪಾಗೋಗಿದೆ, ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ, ಒಂದು ಅವಕಾಶ ಕೊಡಿ, ನಾನು ಬದುಕ್ತೀನಿ. ಇಲ್ಲ, ನೀನು ಬದುಕಿರಬಾರ್ದು. ತಲೆ ಎಗರಿಸ್ಬಿಟ್ಟು ನೀವು ಹೋಗ್ಬಿಟ್ಟು ಗಂಗಾ ಜಲದಲ್ಲಿ ನೀವು ಸ್ನಾನ ಮಾಡ್ಕೊಂಬಂದ್ರೆ ನಿಮ್ಗೆ ಪಾಪಕರ್ಮ ಕಡಿಮೆ ಆಗುತ್ತಾ? ಆಗಲ್ಲ. ಹಾಗೇನೆ ಅದೂ ಒಂದು ಜೀವ. ಅದಕ್ಕೋಸ್ಕರ ಗೊತ್ತಿದ್ದು ಯಾರೂ ತಪ್ಪು ಮಾಡಬೇಡಿ, ಗೊತ್ತಿಲ್ಲದೇನೂ ಯಾರೂ ತಪ್ಪು ಮಾಡಲಿಕ್ಕೆ ಆದಷ್ಟು ಹೋಗಬೇಡಿ. ಆದಷ್ಟು ಜೋಪಾನ, ಮಾರ್ಗ ಮಧ್ಯದಲ್ಲಿ ಚಲನೆ ಮಾಡಬೇಕಾದ್ರೂ ಕೂಡ ಬಹಳ ಜೋಪಾನ. ಇಂತಹ ಸಮಸ್ಯೆಗಳಿರ್ತಕ್ಕಂಥವ್ರಿಗೂ ಕೂಡ ವಿವಾಹ ವಿಳಂಬ ಆಗ್ತಕ್ಕಂಥದ್ದು ಇರುತ್ತೆ. ಇದು ಯಾವುದೂ ಕೂಡ ದೊಡ್ಡ ಸಮಸ್ಯೆ ಅಲ್ಲ, ಬಹಳ ಚಿಕ್ಕ ಸಮಸ್ಯೆನೇ, ಯೋಚನೆ ಮಾಡತಕ್ಕಂಥದ್ದು ಬೇಡ. ಇಂತಹ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ತಂತ್ರಸಾರವನ್ನ ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಾ. ಹಾವಿನ ದೋಷ, ಹಾವಿಗೇನಾದ್ರೂ ನಿಮ್ ಕಡೆ ಗೊತ್ತಿದ್ದು ತಪ್ಪಾಗಿದ್ರೆ ಅದೆಲ್ಲವೂ ಕೂಡ ಇದರಿಂದ ದೂರ ಆಗತ್ತೆ. ಭಗವಂತನ ಕೃಪಾಶೀರ್ವಾದ ನಮಗೆ ಸಿಗತ್ತೆ. ಆಯ್ತಾ? ಈಗ ಅರ್ಥ ಆಯ್ತಾ ತಂತ್ರಸಾರದಿಂದ ಆಗ್ತಕ್ಕಂಥ ಅದೃಷ್ಟಗಳು ಏನೇನು ಅಂತ? ಇನ್ನು ಈ ಒಂದು ತಂತ್ರಸಾರದಿಂದ ನೀವು ಯಾವ ರೀತಿ ಈ ಒಂದು ತಂತ್ರಸಾರದಲ್ಲಿ ಏನಾದರೂ ಒಂದು ಸ್ವಲ್ಪ ಆಲಸ್ಯತನ ತೋರಿಸಿದ್ರೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ. ಬಹಳ ಜೋಪಾನವಾಗಿ ಮಾಡಬೇಕು ತಂತ್ರಸಾರ. ಇದನ್ನ ಮಾತ್ರ ಯಾಕೆ ಅಂದರೆ ನಾಗದೇವರ ಆರಾಧನೆ ಮಾಡ್ತಾ ಇದ್ದೇವೆ. ಭಗವಂತನ ಕೋಪ ಸಾಕಷ್ಟು. ಹಾವಿನ ದ್ವೇಷ 12 ವರ್ಷ ಗೊತ್ತಲ್ವಾ ನಿಮಗೆ? ಕೇಳಿದ್ದೀರಲ್ವಾ ಹಾಡನ್ನ? ನಿಜಕ್ಕೂ ಹೌದು, ಸತ್ಯ. ನಾಗಪ್ಪ, ನಾಗದೇವರು ಅಂದ್ರೆ, ನಾಗರಾಯ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಅಸಾಮಾನ್ಯ. ಭಗವಂತ ಕಣ್ಣು ಬಿಟ್ಟರೆ ನಾವು ಎಲ್ಲೋ ಹೋಗ್ತೀವಿ. ಭಗವಂತ ಕಣ್ಣು ಬಿಟ್ಟು ಕಣ್ಣು ತೆಗೆದು ವಕ್ರದೃಷ್ಟಿಯಿಂದ ನಮ್ಮನ್ನು ನೋಡಿದ್ರೆ ನಾವು ಮತ್ತೆ ಸಮಸ್ಯೆಗೀಡಾಗ್ತೀವಿ. ಜೋಪಾನ. ಇನ್ನ ಸಮಯದ ಅಭಾವ ಸಾಕಷ್ಟು ಇದೆ. ಸಮಯವನ್ನ ವ್ಯರ್ಥ ಮಾಡ್ತಕ್ಕಂಥದ್ದು ಬೇಡ. ಮಾತಾಡ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಸಮಯಗಳು ನಮ್ಮನ್ನು ತಿಂದು ಹಾಕುತ್ತವೆ. ಇನ್ನು ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ರಕ್ತ ಚಂದನವನ್ನ ತೆಗೆದುಕೊಳ್ಳಿ. ಈ ರಕ್ತ ಚಂದನವನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಇದನ್ನ ಮಿಶ್ರಣವನ್ನ ಮಾಡ್ತಕ್ಕಂಥದ್ದು. ನೋಡಿ, ನಾನು ಆಗಲೇ ಹೇಳಿದೆ, ನೀರಿನ ಅಂಶ ಸಂಪೂರ್ಣವಾಗಿ ಮೇಲ್ ಬಂದಿರುತ್ತೆ ಅಂತ ಹೇಳಿ ಯಾವುದು ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಅದನ್ನ ಸಂಪೂರ್ಣವಾಗಿ ಈ ರೀತಿ ಮಿಶ್ರಣವನ್ನ ಮಾಡಿದ್ರೆ ಅದು ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ. ನಾರ್ಮಲ್ ಆಗಿ ನಿಮಗೆ ಪೇಸ್ಟ್ ತರಾನೇ ಆಗತ್ತೆ. ಈ ರೀತಿಯಾಗಿ ಸ್ವಲ್ಪ ಮಾತ್ರ ನೀರನ್ನ ಕಲಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು. ಗಟ್ಟಿ ಮಾಡ್ಕೊಂಡಿದ್ದಾದ ನಂತರ ಮೊದಲನೇದಾಗಿ ನೀವು ಈ ಒಂದು ಅನುಷ್ಠಾನವನ್ನ ಮಾಡಬೇಕಾದ್ರೆ ಉತ್ತರಾಭಿಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು. ದೇವರ ಮನೆಯಲ್ಲ, ದೇವರ ಮನೆಯ ಹೊರಗಡೆ ತಾವು ಮಾಡ್ತಕ್ಕಂಥ ಕೆಲಸ. ಇದನ್ನ ದೇವರ ಕೋಣೆಯಲ್ಲ, ದೇವರ ಕೋಣೆಯ ಎದುರುಗಡೆ ಮಾಡ್ತಕ್ಕಂಥ ಕೆಲಸ ಈ ಒಂದು ಅನುಷ್ಠಾನವನ್ನ ಮಾಡ್ತಕ್ಕಂಥದ್ದು. ಇನ್ನು ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಉತ್ತರಾಭಿಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು. ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿದ್ದಾದ ನಂತರ ಮೊದಲನೇದಾಗಿ ತಾವು ಕೂತಿರ್ತಕ್ಕಂಥ ಜಾಗದಿಂದ ಎದುರುಗಡೆ ಭೂಮಿಯನ್ನ ಶುದ್ಧಿ ಮಾಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆದಾಗ್ಲಿ, ಶುಭವಾಗಲಿ. ಕಪ್ಪು ವಸ್ತ್ರವನ್ನ ಹಾಕಿಕೊಂಡಿದ್ದಾದ ನಂತರ ಅದರ ಮೇಲೆ ಒಂದು ಬಾಳೆ ಎಲೆ, ಅಗ್ರ ಅಂತಾನೆ ಕೇಳಿ. ಅಂಗಡಿಗೆ ಹೋಗಿ ನಾರ್ಮಲ್ ಆಗಿ ಬಾಳೆ ಎಲೆಯನ್ನ ಕೇಳಬೇಡಿ, ಬಹಳ ಚಿಕ್ಕದಾಗಿ ಕೊಡ್ತಾರೆ. ಅಗ್ರ ಅಂತ ಕೇಳಿದ್ರೆ ಊಟದ ಬಾಳೆ ಎಲೆಯನ್ನ ಕೊಡ್ತಾರೆ. ಅದನ್ನ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಳಿ. ಏನಕ್ಕೆ ಅಂದ್ರೆ ನೀವು ಯಂತ್ರವನ್ನ ಹಾಕೊಂಡ್ರು ಕೂಡ ಇಷ್ಟು ದೊಡ್ಡದಾಗಿದ್ದಾಗ ಅದು ನಿಮಗೆ ಸಂಪೂರ್ಣವಾಗಿ ಯಂತ್ರ ಸಂಪೂರ್ಣ ಆಗುತ್ತೆ. ಚಿಕ್ಕದಾಗಿದ್ರೆ ಈ ಒಂದು ಬಾಳೆ ಎಲೆ ಆಚೆ ಕಡೆನೋ ಈಗ ಈ ಕಡೆನೋ ಎಲ್ಲಾದ್ರೂ ಆಚೆ ಕಡೆ ಹೋದ್ರೆ ಅದು ಸಂಪೂರ್ಣವಾಗೋದಿಲ್ಲ. ಅದಲ್ಲಿ ಕ್ಷೀಣಿತವಾಗ್ತಕ್ಕಂಥದ್ದಿರುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಇದರ ಒಳಗಡೆನೇ ಮಾಡ್ಬೇಕು ನಾವು ಏನೇ ಮಾಡಿದ್ರು. ಅದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನ
ಮೊದಲನೇದಾಗಿ ಈ ಒಂದು ಅಗ್ರ ಬಾಳೆ ಎಲೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಕೊಂಡಿದ್ದಾದ ನಂತರ ಈಗ ಈ ಒಂದು ರಕ್ತ ಚಂದನವನ್ನ, ಒಂದು ವೇಳೆ ರಕ್ತ ಚಂದನ ನಿಮಗೆ ಸಿಗಲಿಲ್ಲ ಅಂದ್ರೆ ಕೆಂಪು ಗಂಧವನ್ನ ಸಿದ್ಧಪಡಿಸಿ ಇಟ್ಕೊಳ್ಳಿ. ಗಂಧಕ್ಕೆ, ಅಪ್ಪಟ ಶ್ರೀಗಂಧಕ್ಕೆ ಒಂದು ಚೂರು ಕುಂಕುಮವನ್ನು ಹಾಕಿ ಮಿಶ್ರಣವನ್ನು ಮಾಡ್ಕೊಳ್ಳಿ. ಅದನ್ನು ಕೂಡ ಸಿದ್ಧಪಡಿಸಿಕೊಂಡು ತಾವು ಮಾಡ್ಬೋದು, ಇದರ ಸಮಸ್ಯೆ ಇಲ್ಲ. ಒಂದಲ್ಲ ಒಂದು ಪರ್ಯಾಯ ವ್ಯವಸ್ಥೆಗಳಿದೆ, ಅದನ್ನ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು. ಇದರಲ್ಲಿ ಯಾವುದೇ ರೀತಿ ದೋಷ ಇಲ್ಲ. ಹಂಗೆ ಮಾಡಿದ್ರೂ ಕೂಡ ತಂತ್ರಸಾರ ಫಲಕಾರಿ ಆಗ್ತಕ್ಕಂಥದ್ದೇ. ಆಯ್ತಾ? ಮೊದಲನೇದಾಗಿ ತಾವು ನಿಮ್ಮ ಉಂಗ್ರದ ಬೆರಳನ್ನ ಸಿದ್ಧಪಡಿಸ್ಕೊಳ್ಬೇಕು. ನೋಡಿ, ಈಗ ತಾವು ಗಮನಿಸ್ಬೇಕು, ನಾನು ಆಗ್ಲೇ ಇದನ್ನ ಕಲಿಸ್ಬೇಕಾದ್ರೆ ಮಾತ್ರ ನನ್ನ ಎರಡನೇ ಬೆರಳು ಅಂದ್ರೆ ನನ್ನ ಕೈಯಿನ ಎರಡನೇ ಬೆರಳನ್ನ ನಾನು ಉಪಯೋಗಿಸ್ದೆ. ಓಟ್ ಹಾಕ್ತಿರಲ್ಲ ಆ ಬೆರಳನ್ನ ಉಪಯೋಗಿಸ್ದೆ ನಾನು. ಆದ್ರೆ ಈ ಒಂದು ಯಂತ್ರವನ್ನ ಬರಿಬೇಕಾದ್ರೆ ಉಂಗ್ರದ ಬೆರಳನ್ನ ಉಪಯೋಗಿಸ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು ಉಂಗ್ರದ ಬೆರಳು. ನೋಡಿ, ಈ ರೀತಿಯಾಗಿ ಉಂಗ್ರದ ಬೆರಳನ್ನು ಉಪಯೋಗಿಸ್ತಕ್ಕಂಥದ್ದು. ಉಂಗ್ರದ ಬೆರಳಿನಿಂದ ಮೊದಲನೇದಾಗಿ 6 ರೇಖೆ ಉಳ್ಳಂತಹ ನಕ್ಷತ್ರವನ್ನ ಬರೀತಕ್ಕಂಥದ್ದು. ಈ ಒಂದು ರಕ್ತ ಚಂದನದಲ್ಲಿ 6 ರೇಖೆ ಉಳ್ಳಂತಹ ನಕ್ಷತ್ರ, 6 ರೇಖೆ ಉಳ್ಳಂತಹ ನಕ್ಷತ್ರವನ್ನ ಬರೀತಕ್ಕಂಥದ್ದು. ಈ ರೀತಿಯಾಗಿ 6 ರೇಖೆ ಉಳ್ಳಂತಹ ನಕ್ಷತ್ರ. ಈ ಒಂದು ಅನುಷ್ಠಾನವನ್ನ ಮಾಡಬೇಕಾದ್ರೆ ಬಹಳ ಜೋಪಾನ. ತಾವು ಅಂದುಕೊಂಡಷ್ಟು ಈಸಿ ಅಲ್ಲ. ಹೆಂಗಂದ್ರಂಗೆ ಯಾವುದಂದ್ರೆ ಆ ಒಂದು ಆಲೋಚನೆಗಳನ್ನ ಮಾಡ್ತಾ, ಮನಸ್ಸಿನಲ್ಲಿ ಬೇರೆ ದುರಾಲೋಚನೆಗಳನ್ನ ಮಾಡ್ತಾ ಈ ಒಂದು ತಂತ್ರಸಾರವನ್ನ ಮಾಡ್ತಕ್ಕಂಥದ್ದಲ್ಲ. ಬಹಳ ಜೋಪಾನ. ಮತ್ತೊಂದು ವಿಚಾರ ಸ್ಪಷ್ಟೀಕರಿಸ್ತೀನಿ ಇಲ್ಲಿ. ಈ ಒಂದು ಅನುಷ್ಠಾನವನ್ನ ಮಾಡ್ತಾ, ಇದು ಬಹಳ ಅಗತ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ತಿಳಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಯಾಕೆ ಅಂತ ಹೇಳ್ತೀನಿ. ಇದರಿಂದ ಈಗ ನಾನು ತಿಳಿಸ್ಕೊಡ್ತಿರ್ತಕ್ಕಂಥ ಅನುಷ್ಠಾನದಿಂದ ಒಂದಷ್ಟು ಜನ ದುರುಪಯೋಗವನ್ನ ಹೇಗೆ ಪಡಿಸ್ಕೊಳ್ಬಹುದು ಅನ್ನೋ ಆಲೋಚನೆಯನ್ನ ತಾವು ಮಾಡ್ತೀರಿ. ಅದಕ್ಕೆ ಈಗಲೇ ನಾನು ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ. ದುರುಪಯೋಗ ಪಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ಮನಸ್ಸಿನಲ್ಲಿ ಒಬ್ಬರನ್ನ ಬಹಳ ಇಷ್ಟಪಟ್ಟಿದ್ದೀರಿ, ಒಪ್ಕೊಳ್ಳೋಂತ ಮಾತೆ. ತಂದೆ ತಾಯಿಯ ಅನುಗ್ರಹ ಇಲ್ಲದೀರಾ, ತಂದೆ ತಾಯಿಯ ಒಪ್ಪಿಗೆ ಇಲ್ಲದೀರಾ ಅವರನ್ನ ನಾವು ಮದುವೆ ಮಾಡ್ಕೊಳ್ಬೇಕು ಅಂತ ಈ ಒಂದು ತಂತ್ರಸಾರವನ್ನ ಮಾಡಿದ್ರೆ ಫಲಕಾರಿ ಆಗಲ್ಲ. ಸಂಪೂರ್ಣವಾಗಿ ಗಂಡು ಹೆಣ್ಣು ಇವರಿಬ್ಬರ ತಂದೆ ತಾಯಿಯ ಅನುಗ್ರಹವಿದ್ದು, ಒಪ್ಪಂದವಿದ್ದು, ಅವರ ಆಶ್ರಯದಲ್ಲಿ ಮದುವೆ ಆಗಬೇಕು. ಆಗ ಏನಾದರೂ ಸಮಸ್ಯೆ ಬಂದಾಗ ಈ ತಂತ್ರಸಾರ ಮೊದಲನೇ ಸ್ಥಾನದಲ್ಲಿ ನಿಂತು ಕೆಲಸ ಮಾಡುತ್ತೆ. ಇದರಲ್ಲಿ ನಿಮ್ಮ ಸ್ವಯಂಕೃತ, ಸ್ವಯಾರ್ಜಿತವಾಗಿ ನಿಮ್ಮೇನೋ ಒಂದಷ್ಟು ಕೆಲಸಗಳನ್ನ ಬೇರೆ ರೀತಿಯಲ್ಲಿ ಅನ್ಯ ದಾರಿಯಲ್ಲಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಏನಾದರೂ ತಂತ್ರಸಾರ ಮಾಡಿದ್ರೆ ಇದು ಫಲಕಾರಿ ಆಗಲ್ಲ. ಇದಂತೂ ನಿಜ. ತಾವು ಅರ್ಥ ಮಾಡ್ಕೊಳ್ಳಿ. ಇದನ್ನ ಎಲ್ರಿಗೂ ಹೇಳ್ತಾ ಇಲ್ಲ, ಇದರ ಆಲೋಚನೆಗೆ ಬಂದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನ 6 ರೇಖೆ ಉಳ್ಳಂತಹ ನಕ್ಷತ್ರವನ್ನ ಹಾಕಿದ್ದಾಯ್ತು. ನಕ್ಷತ್ರದ ಸುತ್ತಲೂ ಕೂಡ ಈಗ ಬಹಳ ವಿಶೇಷವಾಗಿ 9 ಪದ್ಮವನ್ನ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ 9 ಪದ್ಮವನ್ನ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಅನುಷ್ಠಾನವನ್ನ ಮಾಡ್ತಾ ಆದಷ್ಟು ಓಂ ಶ್ರೀಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನ ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಎಂಬತಕ್ಕಂಥದ್ದು ಬಹಳ ಉತ್ತಮ. ಇಲ್ಲ ಅಂದ್ರೆ ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂಬತಕ್ಕಂಥದ್ದು ಇನ್ನಷ್ಟು ಉತ್ತಮ. ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ತಾವೆಲ್ಲರೂ ಕೂಡ ಜಪ ಮಾಡಿ. ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ. 1 2 3 4. ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ. 1 2 3 4 5 6 7 8 9. ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ. ಈ ರೀತಿಯಾಗಿ 9 ಪದ್ಮಗಳನ್ನ ಹಾಕೊಳ್ತಕ್ಕಂಥದ್ದು. ಹಾಕೊಂಡಿದ್ದಾದ ನಂತರ
ತಾವು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ನಕ್ಷತ್ರದ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ನಾಗದೇವರ ಚಿತ್ರಣವನ್ನ ಬರೀತಕ್ಕಂಥದ್ದು. ಈ ರೀತಿಯಾಗಿ ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ, 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 ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಸ್ಥಿರಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಈ ರೀತಿಯಾಗಿ ಬಹಳ ವಿಶೇಷವಾಗಿ ಕೆಂಪು ಗಂಧದಿಂದ, ಈ ರೀತಿಯಾಗಿ ರಕ್ತಚಂದನದಿಂದ ಬಹಳ ವಿಶೇಷವಾಗಿ ತಾವು ಚಿತ್ರಣವನ್ನ ಬರೀತಕ್ಕಂಥದ್ದು. ದಯವಿಟ್ಟು ಗುರುಗಳು ಡ್ರಾಯಿಂಗಲ್ಲಿ ವೀಕು, ಈಗಲೇ ಹೇಳಿದ್ದೇನೆ, ಯಾರು ಅನ್ಯತಾ ಭಾವಿಸ್ಬೇಡಿ. ತಾವು ಹಾಕ್ಕೊಳ್ಬೇಕಾದ್ರೆ ಚಿತ್ರಕಲೆ ಇರ್ತಕ್ಕಂಥವ್ರು ಬಹಳ ಚೆನ್ನಾಗಿ ಹಾಕ್ಕೊಳ್ಳಿ. ಗುರುಗಳಿಗೆ ಸ್ವಲ್ಪ ವೀಕೆ, ಯಾಕೆ ಅಂದರೆ ನಾವು ಅಷ್ಟಾಗಿ ಈ ಒಂದು ಚಿತ್ರಕಲೆಯಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರಲ್ಲ, ಆದರೆ ಸ್ವಲ್ಪ ಮಟ್ಟಕ್ಕೆ ಮಾಡ್ತೇವೆ. ಇದನ್ನು ಗಮನಿಸಿದ್ದೀರಿ. ಇದೆಲ್ಲವೂ ಆದ ನಂತರ ಬಹಳ ವಿಶೇಷವಾಗಿ ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ರಂಗೋಲಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಇದರ ಮೇಲೆ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು. ಈಗ ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಇದರ ಮೇಲೆ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು ಚಿಕ್ಕದಾಗಿ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಈ ರೀತಿಯಾಗಿ ಬಿಳಿಯ ವರ್ಣದಲ್ಲಿರ್ತಕ್ಕಂಥ ರಂಗೋಲಿಯ ಸಹಾಯದಿಂದ, ಇಲ್ಲಿ ಬಿಡಿಸಿರ್ತಕ್ಕಂಥ ಈ ಒಂದು ಚಿತ್ರಣದ ಮೇಲೆ ಬಿಳಿಯ ರಂಗೋಲಿಯ ಸಹಾಯದಿಂದ ಯಂತ್ರವನ್ನು ಹಾಕ್ಕೊಳ್ತಕ್ಕಂಥದ್ದು. ಯಂತ್ರವನ್ನು ಹಾಕ್ತಾ ಇರಿ. ತಾವೂ ಕೂಡ ಈಗಾಗಲೇ ಗಂಧದಿಂದ ಬರೆದಿರ್ತಕ್ಕಂಥ ಯಂತ್ರದ ಮೇಲೆ ಬಿಳಿ ವರ್ಣದಲ್ಲಿರ್ತಕ್ಕಂಥ ರಂಗೋಲಿ, ಶ್ವೇತವರ್ಣದಲ್ಲಿರ್ತಕ್ಕಂಥ ರಂಗೋಲಿ ಸಹಾಯದಿಂದ ಇದರ ಯಂತ್ರದ ಮೇಲೆ ಹಾಕಿಕೊಳ್ತಕ್ಕಂಥದ್ದು. ಇದನ್ನು ಹಾಕಿ ಹೀಗೆ ಹೋಗಿ ಹೀಗೆ ಬನ್ನಿ, ನಾನು ಇದನ್ನು ಸಂಪೂರ್ಣ ಮಾಡಿ ಹೀಗೆ ಹೋಗಿ ಬರ್ತೀನಿ. ಅಷ್ಟರಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ರಂಗೋಲಿಯನ್ನ ಸಂಪೂರ್ಣ ಮಾಡಿ ಅಂತ ಹೇಳಿದ್ದೆ. ಈಗಾಗಲೇ ತಾವೆಲ್ಲರೂ ಮಾಡಿದ್ದೀರಿ ಅಂತ ನನ್ನ ಮನಸ್ಸಲ್ಲಿ ಭಾವನೆ ಇದೆ. ನಾನಂತೂ ಮಾಡಿದ್ದೀನಿ. ಒಂದು ಸತಿ ಗಮನಿಸಿ, ಈ ರೀತಿಯಾಗಿ ಮಾಡಬೇಕಿತ್ತು. ತಾವು ಹೇಗೆ ಮಾಡಿದಿರಿ ಒಂದ್ಸತಿ ನೋಡಿ. ಈ ರೀತಿಯಾಗಿ ರಂಗೋಲಿಯನ್ನು ಹಾಕೊಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. 2 ಹಾವುಗಳು, ನಾಗದೇವರ ಆರಾಧನೆ, ಮಧ್ಯದಲ್ಲಿ ಒಂದು ನಕ್ಷತ್ರ, ಬಾಳೆ ಎಲೆ ಈ ರೀತಿಯಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಆಯ್ತಾ? ಇನ್ನು ಅದಾದ ಮೇಲೆ ಬಹಳ ವಿಶೇಷವಾಗಿ ಇನ್ನು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡೋಣ. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದರೆ, ಬಹಳ ವಿಶೇಷವಾಗಿ ಈಗ ಮೊದಲನೇದಾಗಿ ತಾವು ಹುರುಳಿಕಾಳನ್ನು ತಗೊಳ್ಳಿ. ಹುರುಳಿಕಾಳನ್ನು ತೆಗೆದುಕೊಳ್ತಕ್ಕಂಥದ್ದು. ಹುರುಳಿಕಾಳನ್ನು ತೆಗೆದುಕೊಂಡು ಎಡಭಾಗದಲ್ಲಿರ್ತಕ್ಕಂಥ ನಾಗಪ್ಪನಿಗೆ ಸಂಪೂರ್ಣವಾಗಿ ಅಲಂಕಾರವನ್ನ ಮಾಡ್ತಕ್ಕಂಥದ್ದು. ಎಡಭಾಗದಲ್ಲಿ ಇರ್ತಕ್ಕಂಥ ನಾಗಪ್ಪ ಯಾವ ಆಕಾರದಲ್ಲಿದ್ದಾರೋ ಅದೇ ಆಕಾರದಲ್ಲಿ ಹುರುಳಿಕಾಳನ್ನ ಅದರ ಮೇಲೆ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಒಂದೊಂದು ಹಿಡಿ ಹುರುಳಿಕಾಳನ್ನ ತೆಗೆದುಕೊಳ್ಳಿ, ನಿಧಾನವಾಗಿ ಜೋಪಾನವಾಗಿ ಅದರ ಮೇಲೆ ಹಾಕ್ತಾ ಬನ್ನಿ. ಈ ರೀತಿಯಾಗಿ ಎಡಭಾಗದಲ್ಲಿರ್ತಕ್ಕಂಥ ನಾಗಪ್ಪ ಯಾವ ರೀತಿ ಇದ್ದಾರೋ ಅದೇ ರೀತಿ ಅದರ ಆಕಾರದಲ್ಲೇನೆ ತಾವು ಹುರುಳಿಕಾಳನ್ನ ಹಾಕ್ತಕ್ಕಂಥದ್ದು. ಅದರ ಆಜು ಬಾಜು ಬರಬಾರದು, ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಹಾಕಬೇಕಾದ್ರೆ ಸಮಸ್ಯೆ ಇಲ್ಲ. ಹಾಕಿದ್ದಾದ ನಂತರ ಅದನ್ನ ನೀಟವಾಗಿ ಸಂಪೂರ್ಣವಾಗಿ ಅದರ ಆಕಾರಕ್ಕೆ ತಾವು ಸಿದ್ಧಪಡಿಸ್ಕೊಳ್ಳಿ. ಹುರುಳಿಕಾಳನ್ನ ಸಂಪೂರ್ಣವಾಗಿ ಈ ರೀತಿ ಹಾಕ್ತಕ್ಕಂಥದ್ದು ಎಡಭಾಗದಲ್ಲಿರ್ತಕ್ಕಂಥ ನಾಗದೇವರಿಗೆ. ಎಡಭಾಗದಲ್ಲಿರ್ತಕ್ಕಂಥ ನಾಗದೇವರಿಗೆ ಹುರುಳಿಕಾಳನ್ನ ಹಾಕ್ತಕ್ಕಂಥದ್ದು.
ಬಲಭಾಗದಲ್ಲಿರ್ತಕ್ಕಂಥ ಬಲಭಾಗದಲ್ಲಿರ್ತಕ್ಕಂಥ ನಾಗದೇವರಿಗೆ ಉದ್ದಿನ ಬೇಳೆಯನ್ನು ಹಾಕ್ತಕ್ಕಂಥದ್ದು. ಉದ್ದಿನ ಬೇಳೆಯಿಂದ ಸಂಪೂರ್ಣವಾಗಿ ನಾಗದೇವರ ಮೇಲೆ ಈ ರೀತಿಯಾಗಿ ಅಲಂಕಾರವನ್ನು ಮಾಡ್ತಕ್ಕಂಥದ್ದು. ಓಂ ಶ್ರೀಂ ನಾಗದೇವತಾಯ ನಮಃ. ಈ ರೀತಿಯಾಗಿ ಅಲಂಕರಿಸಿದ್ದಾದ ನಂತರ, ಧಾನ್ಯದಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಅಲಂಕರಿಸಿದ್ದಾದ ನಂತರ ಈಗ ಈ ಧಾನ್ಯವನ್ನು ಸಂಪೂರ್ಣವಾಗಿ ಪಕ್ಕಕ್ಕೆ ಇಟ್ಕೊಳ್ತಕ್ಕಂಥದ್ದು. ಇನ್ನು ಇದಾದ ನಂತರ ತಾವು ಮಾಡಬೇಕಾಗಿರತಕ್ಕಂಥದ್ದು ಎಡಮುರಿ ಮತ್ತು ಬಲಮುರಿ. ಎಡಮುರಿ ಬಲಮುರಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಳಿ. ಎಡಮುರಿ ಬಲಮುರಿಯನ್ನು ತಾವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಯಾವ ಭಾಗದಲ್ಲಿದೆ ಅದನ್ನು ತಾವೆಲ್ಲರೂ ಕೂಡ ಸ್ವಲ್ಪ ನೀಟಾಗಿ ಗಮನಿಸ್ಕೊಳ್ಬೇಕು. ನಾನು ಸ್ವಲ್ಪ ನೋಡೇ ತೋರಿಸ್ತೀನಿ ನಿಮಗೆ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ನೋಡಿ, ಸಿಕ್ತು, ಕ್ಷಮೆ ಇರಲಿ. ಎಡಮುರಿ ಮತ್ತು ಬಲಮುರಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಬಲಮುರಿ. ನೋಡಿ, ಒಂದು ಎಡಗಡೆ ಸುತ್ತಿದೆ, ಇನ್ನೊಂದು ಬಲಗಡೆ ಸುತ್ತಿದೆ. ಈ ರೀತಿಯಾಗಿರ್ತಕ್ಕಂಥದ್ದು. ಈ ಒಂದು ಎಡಮುರಿ ಬಲಮುರಿಯನ್ನ ಇಲ್ಲಿ ತಾವು ಪದ್ಮಗಳನ್ನ ಹಾಕಿದ್ದೀರಿ ಅಲ್ವಾ, ಆ ಪದ್ಮದ 4 ದಿಕ್ಕಿನಲ್ಲಿ ಇಡತಕ್ಕಂಥದ್ದು. ಈ ರೀತಿಯಾಗಿ ಎಡಮುರಿ ಬಲಮುರಿಯನ್ನ ಈ ರೀತಿಯಾಗಿ 4 ದಿಕ್ಕಿನಲ್ಲೂ ಕೂಡ ಎಡಮುರಿ ಮತ್ತು ಬಲಮುರಿಯನ್ನ ಈ ರೀತಿಯಾಗಿ ಇಡತಕ್ಕಂಥದ್ದು. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. 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 ಈ ರೀತಿಯಾಗಿ ಸಂಪೂರ್ಣವಾಗಿ 4 ದಿಕ್ಕಿನಲ್ಲೂ ಕೂಡ ಎಡಮುರಿ ಬಲಮುರಿಯನ್ನು ಇಟ್ಟಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಚಾಕುವನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ 5 ನಿಂಬೆ ಹಣ್ಣನ್ನು ಅರ್ಧ ಭಾಗವನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಅರ್ಧ ಭಾಗವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಜೋಪಾನ. ಈ ಒಂದು ಶಸ್ತ್ರಗಳನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಆದಷ್ಟು ಜೋಪಾನ. ಕೈ ಕುಯ್ಕೊಳ್ತಕ್ಕಂಥದ್ದು, ಇಲ್ಲಾಂದ್ರೆ ಇನ್ನೇನೋ ಸಮಸ್ಯೆಗಳಾಗ್ತಕ್ಕಂಥದ್ದು. ಮಕ್ಕಳು ಜೋಪಾನ. ಆದಷ್ಟು ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೊಳ್ಳಿ, ಅಕ್ಕಪಕ್ಕ ನೋಡ್ಕೊಳ್ಳಿ. ಮಕ್ಕಳು ಯಾರಾದರೂ ಓಡಾಡ್ತಾ ಇದ್ರೆ ಬಹಳ ಕಷ್ಟವಾಗತ್ತೆ. ನಾವೆಲ್ಲರೂ ಕೂಡ ಮೊದಲು ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹೇಳ್ತಾ ಇದ್ರು. ಈಗ ಒಂದು ಮಗು ಇದ್ರೆ ಎಲ್ರಿಗೂ ಟೆನ್ಷನ್ನು ಜಾಸ್ತಿ. ಮಕ್ಕಳೇ ಬೇಡಪ್ಪ ಎಂಬತಕ್ಕಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥವ್ರು ಒಂದಷ್ಟು ಜನ ಇದ್ರೆ, ಈಗ್ಲಿಗೂ ಕೂಡ ಸಾಕಷ್ಟು ಜನ ನನಗಿನ್ನ ಮಕ್ಕಳಾಗಿಲ್ಲ ಅಂತ ಕೇಳ್ಕೊಳ್ತಾರೆ. ಆದರೆ ಈಗ ಈ ಫ್ಯಾಮಿಲಿ ಪ್ಲಾನಿಂಗ್ ಎಂಬತಕ್ಕಂಥದ್ದು ಬಂದುಬಿಟ್ಟಿದೆ. ಈ ಮದುವೆ ವಿಚಾರ ಮಾತಾಡ್ತಾ ಇದನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಮದುವೆ ಆದ ನಂತರ ಮದುವೆ ಆಗ್ಲಿಕ್ಕೇನೋ ತಂತ್ರಸಾರ ತಿಳಿಸ್ಕೊಟ್ಟೆ. ಇನ್ನು ಮದುವೆ ಆದಮೇಲೆ ಒಂದಷ್ಟು ಜನ ಬರ್ತಾರೆ, ಗುರುಗಳೇ ನನಗಿನ್ನ ಮಕ್ಕಳಾಗಿಲ್ಲ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರನ್ನೂ ಕೂಡ ಈ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಬೇಡಿ. ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳಕ್ಕೆ ಆಗತ್ತೆ, ಶಕ್ತಿ ಇದೆ ಅಂದರೆ ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ತಾವು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲಪ್ಪ ನನ್ನ ಕೈಯಲ್ಲಿ ನೋಡ್ಕೊಳಕ್ ಆಗೋದಿಲ್ಲ, ಬಹಳ ಕಷ್ಟದಲ್ಲಿದ್ದೇನೆ ಅಂದರೆ ಪ್ರತಿಯೊಬ್ಬರಿಗೂ ಆಸೆ, ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಆಸೆ ಇರುತ್ತೆ. ಒಂದು ಮನೇಲಿ ಏನಿಲ್ಲ ಆದರೂ ಒಂದು ಸಣ್ಣ ಮಗುನಾದರೂ ಇರಲೇಬೇಕಪ್ಪ, ಒಂದಿಬ್ಬರಾದ್ರೂ ಮಕ್ಕಳಿರ್ಬೇಕು ಅಂತ. ಆದರೆ ಈಗಿನ ನವ ದಂಪತಿಗಳ ಮನಸ್ಸಲ್ಲಿ ಏನಪ್ಪ ಅಂದರೆ, ಮಕ್ಕಳಾಗೋದ್ರೆ ಎಲ್ಲಿ ಸೌಂದರ್ಯಗಳಿಗೆ ಸಮಸ್ಯೆ ಆಗುತ್ತೋ ಎಂಬತಕ್ಕಂಥದ್ದು ಹೆಣ್ಣು ಮಕ್ಕಳೇನೋ ಸಮಸ್ಯೆ. ಗಂಡು ಮಕ್ಕಳಿಗೆ, ಹುಟ್ಟಿರೋ ಮಕ್ಕಳಿಗೆ ಹೆಂಗಪ್ಪ ಪಾಲನೆ ಪೋಷಣೆ ಅನ್ನೋದ್ರ ಬಗ್ಗೆ ಸಮಸ್ಯೆ. ಹಾಗೆ ಆಗೋಗಿದೆ. ಎಲ್ಲವೂ ಕೂಡ ಭಯ ಹತ್ಕೊಂಡಿದೆ. ಯಾಕೆಂದರೆ ಪ್ರತಿಯೊಂದು ವೆಚ್ಚಗಳು ಕೂಡ ಗಗನಕ್ಕೆ ಏರ್ಬಿಟ್ಟಿದೆ. ಏನು ರೇಟ್ಗಳದು ಎಲ್ಲವೂ ಕೂಡ ಗಗನಕ್ಕೆ ಏರ್ಬಿಟ್ಟಿದೆ. ಇತ್ತೀಚಿನ ದಿನಮಾನಗಳಂತೂ ಈಗ ಹಾಸ್ಪಿಟ್ಲಿಗೆ ಹೋದರೆ ಮಿನಿಮಮ್ 2 ರಿಂದ 3 ಲಕ್ಷ ಫಿಕ್ಸ್ ಬಿಲ್ಲು, ಫಿಕ್ಸ್ ರೆಡಿ ಪ್ಯಾಕೇಜ್ ಅದು. ಆದರೆ ಎಲ್ಲಿಗೆ ನಮ್ಮ ಜನಕ್ಕೆ ಹೇಗೆ ಈಗ ತಡ್ಕೊಳಕ್ ಆಗ್ತಾ ಇಲ್ಲ. ನಮಗೆ ಸಾಕಷ್ಟು ಕಡೆ ನೋವಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಆದಷ್ಟು ಈ ಒಂದು ಹೆರಿಗೆ ಆಸ್ಪತ್ರೆಗಳಲ್ಲಿ ಆ ಒಂದು ಹೆರಿಗೆ ವಿಚಾರಕ್ಕೆ ಬಂದಾಗ ದಯವಿಟ್ಟು ಆ ರೇಟನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತ ನನ್ನ ರಾಜ್ಯದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಪ್ಪ. ಆದರೆ ಸರ್ಕಾರಿಯ ಸೌಲಭ್ಯವನ್ನು ತೆಗೆದುಕೊಳ್ಬೇಕು ಅಂತ ಸಾಕಷ್ಟು ಜನ ಮನಸ್ಸನ್ನ ಮಾಡ್ತಾರೆ. ಆದರೆ ನಿಜಕ್ಕೂ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಚೆನ್ನಾಗಿಯೇ ಇದೆ. ಆದರೆ ಒಂದಷ್ಟು ಜಾಗಗಳಲ್ಲಿ ಈ ಒಂದಷ್ಟು ಜನ ಅಧಿಕಾರಿಗಳೇನು ಮಾಡಿಬಿಡ್ತಾರೆ, ಅದನ್ನೂ ಕೂಡ ಮನಸ್ಸಿಗೆ ನೋವಾಗೋ ರೀತಿ ಮಾಡಿಬಿಡ್ತಾರೆ. ಕ್ಲೀನ್ ಇರೋದಿಲ್ಲ, ರೆಸ್ಪಾನ್ಸ್ ಇರೋದಿಲ್ಲ. ಯಾರಾದರೂ ಹೋದರೆ ಒಂದು ರೀತಿ ವ್ಯಂಗ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾರೆ, ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅಲ್ಲಿ ತಾಯಿ ಹೆರಿಗೆ ನೋವನ್ನು ಪಡ್ತಾ ಇದ್ರೆ
ಇವ್ರದೇ ಆಗಿರ್ತಕ್ಕಂಥ ಲೋಕದಲ್ಲಿರ್ತಾರೆ. ಇದೆಲ್ಲವನ್ನೂ ಕೂಡ ಮನಸ್ಸಿಗೆ ನೋವಾಗುತ್ತೆ. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಥರ ಆಗ್ತಾ ಇದೆಯಲ್ಲ ಅನ್ನೋ ಭಯಕ್ಕಾದರೂ ಇವ್ರೇನು ಮಾಡ್ತಾರೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರ್ತಾರೆ, ಖಾಸಗಿ ಆಸ್ಪತ್ರೆಗಳಿಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲವೂ ಉಂಟು, ಇದೂ ಉಂಟು. ಅವ್ರಿಗೇನು ಪೆನ್ನಲ್ಲಿ ಇಂಕ್ ಜಾಸ್ತಿ ಇದೆ, ಬರೀತಾರೆ ಬಿಲ್ಲು, ಕಟ್ಟೋರು ನಾವಲ್ವಪ್ಪ. ಎಣಿಸಿ 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 ಇಷ್ಟೆಲ್ಲ ಬೆವರು ಸುರಿಸಿ ಕಷ್ಟಪಟ್ಟು ದುಡ್ದು ಇರೋ ಬರೋ ದುಡ್ಡು, ಮಕ್ಕಳನ್ನ ಸಾಕಬೇಕು ಅಂತ ಇಟ್ಕೊಂಡಿರೋ ದುಡ್ಡನ್ನೆಲ್ಲರೂ ಇನ್ನೂ ಕೂಡ ಇವ್ರು ಹೆರಿಗೆಗೆ ಖರ್ಚು ಮಾಡಿಬಿಟ್ರೆ, ಮಗು ಜನನಕ್ಕೆ ಖರ್ಚು ಮಾಡಿಬಿಟ್ರೆ, ಮಗುವನ್ನು ನೋಡ್ಕೊಳ್ಳೋದು ಯಾವಾಗ, ಮಗುನ ನೋಡ್ಕೊಳ್ಳೋದು ಹೇಗೆ? ತುಂಬ ಕಷ್ಟವಾಗ್ತಾ ಇದೆ. ರಾಜ್ಯದಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ, ಆದಷ್ಟು ಈ ಒಂದು ಹೆರಿಗೆಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ದರವನ್ನು ಕಡಿಮೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದರಿಂದ ಸಾಕಷ್ಟು ಜನ ಮನನೊಂದು ಆ ಒಂದು ವಿಚಾರಕ್ಕೆ ಇವತ್ತಿನ ದಿವಸ ಮಕ್ಕಳಾಗೋದಕ್ಕೆ ಹಿಂದೆ ಮುಂದೆ ಆಗ್ತಾ ಇದೆ. ಮಕ್ಕಳು ಆಗ್ತಕ್ಕಂಥ ವಿಚಾರಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗೋಗಿದೆ. ವಿಚಾರಗಳು ಹೇಳ್ತಾ ಹೋದ್ರೆ ಭಾವುಕರು ಆಗ್ತೀವಿ. ಇರಲಿ, ಭಾವುಕರಾಗ್ತಕ್ಕಂಥ ಸಮಯ ಅಲ್ಲ. ಒಂದೊಳ್ಳೆ ತಂತ್ರಸಾರವನ್ನು ತಿಳಿಸ್ತಾ ಇದ್ದೇನೆ, ಅದು ಹಾಗೆ ನಡೀಲಿ. ಮುಂದಿನ ಭಾಗದಲ್ಲಿ ತಂತ್ರಸಾರವನ್ನು ಸಂಪೂರ್ಣ ಮಾಡೋಣ. ಕಾಯ್ತಾ ಇರಿ. ಒಳ್ಳೆದಾಗಲಿ, ಶುಭವಾಗಲಿ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಈ ರೀತಿಯಾಗಿ ನಿಂಬೆ ಹಣ್ಣನ್ನ ಈ ರೀತಿಯಾಗಿ ಇಡ್ತಕ್ಕಂಥದ್ದು 10 ಪೀಸ್ ಆಗತ್ತೆ. ಆ 10 ಪೀಸ್ ನಿಂಬೆ ಹಣ್ಣಲ್ಲಿ 9 ಪೀಸ್ ನಿಂಬೆ ಹಣ್ಣನ್ನ ಸುತ್ತಲೂ ಕೂಡ ಪದ್ಮಾಕಾರದ ಮುಂಭಾಗದಲ್ಲಿ ಇಡ್ತಕ್ಕಂಥದ್ದು. ಅದಾದ ನಂತರ ಮಧ್ಯಭಾಗದಲ್ಲಿ ಒಂದು ನಿಂಬೆ ಹಣ್ಣನ್ನು ಇಡ್ತಕ್ಕಂಥದ್ದು. ನಿಂಬೆ ಹಣ್ಣನ್ನು ಇಟ್ಟಿದ್ದಾದ ನಂತರ ಅರಿಶಿನ ಕುಂಕುಮವನ್ನು ತೆಗೆದು ಒಂದೊಂದೇ ಚಿಟಿಕೆ ಅರಿಶಿನ ಕುಂಕುಮವನ್ನು ನಿಂಬೆಹಣ್ಣ ಮೇಲೆ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. 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 ಈ ರೀತಿಯಾಗಿ ಬಹಳ ವಿಶೇಷವಾಗಿ ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡಿದ್ದಾದ ನಂತರ ಈಗ ಕೆಂಪು ಪುಷ್ಪಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಕೆಂಪು ಪುಷ್ಪಗಳನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನಾಗದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಾಗದೇವರಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ಶ್ರೀಂ ಐಂ ಕ್ಲೀಂ. ಓಂ ಶ್ರೀಂ ಐಂ ಕ್ಲೀಂ. ಓಂ ಶ್ರೀಂ ಐಂ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಪಠನೆಯನ್ನ ಮಾಡತಕ್ಕಂಥದ್ದು. ಓಂ ಶ್ರೀಂ ಐಂ ಕ್ಲೀಂ. 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 ಈಗ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ವಿಶೇಷವಾಗಿರತಕ್ಕಂಥ 6 ರೇಖೆ ಉಳ್ಳಂತಹ ನಕ್ಷತ್ರಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಈ ಒಂದು ಮಹಾಮಂತ್ರವನ್ನ ನಿರಂತರವಾಗಿ ಜಪ ಮಾಡಿ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. 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 ಈ ರೀತಿಯಾಗಿ ಬಹಳ ವಿಶೇಷವಾಗಿ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದ್ದಾದ ನಂತರ ಈಗ ತಾವು ಮಾಡತಕ್ಕಂಥದ್ದು ದಾರದ ಉಂಡೆಯ ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದು. ದಾರದ ಉಂಡೆಯ ಸಹಾಯವನ್ನು ತೆಗೆದುಕೊಂಡು ಬಹಳ ವಿಶೇಷವಾಗಿ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ 3 ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು ದಾರದ ಉಂಡೆಯ ಸಹಾಯದಿಂದ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿ ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ
ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಈ ರೀತಿಯಾಗಿ ದಾರದ ಉಂಡೆಯಿಂದ ದಾರವನ್ನು ಹಾಕಿದ್ದಾದ ನಂತರ, ಬಂಧನವನ್ನು ಮಾಡಿದ್ದಾದ ನಂತರ, ಈಗ ಬಲಭಾಗದಲ್ಲಿರ್ತಕ್ಕಂಥ ನಾಗದೇವರಿಗೆ 5 ದೀಪವನ್ನು ಹಚ್ಚತಕ್ಕಂಥದ್ದು. ಈ ರೀತಿಯಾಗಿ ಓಂ ಶ್ರೀಂ ನಾಗದೇವಾಯ ನಮಃ. ಓಂ ಶ್ರೀಂ ನಾಗದೇವಾಯ ನಮಃ. ಓಂ ಶ್ರೀಂ ನಾಗದೇವಾಯ ನಮಃ. ಈ ರೀತಿಯಾಗಿ ಬಲಭಾಗದಲ್ಲಿರ್ತಕ್ಕಂಥ ನಾಗದೇವರಿಗೆ 5 ದೀಪವನ್ನು ಹಚ್ಚತಕ್ಕಂಥದ್ದು. ಎಡಭಾಗದಲ್ಲಿರ್ತಕ್ಕಂಥ ನಾಗದೇವರಿಗೆ 4 ದೀಪವನ್ನು ಹಚ್ಚತಕ್ಕಂಥದ್ದು. ಈ ರೀತಿಯಾಗಿ ಓಂ ಶ್ರೀಂ ನಾಗದೇವಾಯ ನಮಃ. ಓಂ ಶ್ರೀಂ ನಾಗದೇವಾಯ ನಮಃ. ಈ ರೀತಿಯಾಗಿ ದೀಪವನ್ನ ಇಟ್ಟಿದ್ದಾದ ನಂತರ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬಲಭಾಗದಲ್ಲಿ ಉದ್ದಿನ ಬೇಳೆ ಇರ್ತಕ್ಕಂಥ ನಾಗದೇವರಿಗೆ 5 ದೀಪವನ್ನು ಹಚ್ಚತಕ್ಕಂಥದ್ದು. ಎಡಭಾಗದಲ್ಲಿ ಹುರುಳಿಕಾಳಿರ್ತಕ್ಕಂಥ ನಾಗದೇವರಿಗೆ 4 ದೀಪವನ್ನು ಹಚ್ಚತಕ್ಕಂಥದ್ದು. ಓಂ ಶ್ರೀಂ ನಾಗದೇವಾಯ ನಮಃ. ಓಂ ಶ್ರೀಂ ನಾಗದೇವಾಯ ನಮಃ. ಓಂ ಶ್ರೀಂ ನಾಗದೇವಾಯ ನಮಃ. ಓಂ ಶ್ರೀಂ ನಾಗದೇವಾಯ ನಮಃ. ದೀಪವನ್ನ ಹಚ್ಚಿದ್ದಾದ ನಂತರ ಬಹಳ ವಿಶೇಷವಾಗಿ ಈಗ ಧೂಪವನ್ನ ಸಮರ್ಪಣೆ ಮಾಡತಕ್ಕಂಥದ್ದು. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಸುಬ್ರಹ್ಮಣ್ಯ ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ. ಸುಬ್ರಹ್ಮಣ್ಯೇಶ್ವರ ಕಾಪಾಡುತ್ತಂದೆ. ಬಹಳ ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರನನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇದಾದ ನಂತರ ತಾವು ಮಾಡಬೇಕಾಗಿರತಕ್ಕಂಥದ್ದು ಕರ್ಪೂರದ ಆರತಿ. ಕರ್ಪೂರದಿಂದ ಬಹಳ ವಿಶೇಷವಾಗಿ ಆರತಿಯನ್ನ ಮಾಡ್ತಕ್ಕಂಥದ್ದು. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ಓಂ ನಮಃ ಶಿವಾಯ. ಓಂ ಗಿರಿಜಾಶಂಕರಾಯ ನಮಃ. ಈಗ ತಂತ್ರಸಾರದ ವಿಸರ್ಜನೆ ಹೇಗೆ ಅನ್ನೋದನ್ನ ತಿಳಿಸ್ತೇನೆ. ಇಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ತಂತ್ರಸಾರವನ್ನು ಮಾಡಿದ್ದೀರಿ. ತಂತ್ರಸಾರ ಇಲ್ಲಿಗೆ ಸಂಪೂರ್ಣವಾಗುತ್ತೆ. ನೋಡಿ ಎಷ್ಟು ವಿಶೇಷವಾಗಿದೆ, ನೋಡ್ಲಿಕ್ಕೆ ಒಂದು ಆನಂದವಿರ್ತದೆ, ನೋಡ್ಲಿಕ್ಕೆ ಒಂದು ಅಂದವಾಗಿದೆ ಈ ಒಂದು ತಂತ್ರಸಾರ. ನಿಜಕ್ಕೂ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ, ಏನೋ ಒಂಥರ ಖುಷಿ ಆಗ್ತಾ ಇದೆ ಈ ಒಂದು ತಂತ್ರಸಾರವನ್ನು ನೋಡ್ತಾ ಇದ್ರೆ. ನಿಜಕ್ಕೂ ಬಹಳ ಆನಂದದಾಯಕವಾಗಿರತಕ್ಕಂಥದ್ದು, ಅಷ್ಟೇ ಶಕ್ತಿಯುತವಾಗಿರತಕ್ಕಂಥದ್ದು. ಇನ್ನ ಈ ಒಂದು ತಂತ್ರಸಾರದ ವಿಸರ್ಜನೆ ಹೇಗೆ ಅಂತ ಹೇಳ್ತೀನಿ. ಮೊದಲನೇದಾಗಿ ದೀಪಗಳು ಶಾಂತವಾಗುವವರೆಗೂ ಕೂಡ ತಂತ್ರಸಾರವನ್ನು ಮುಟ್ಟತಕ್ಕಂಥದ್ದು ಬೇಡ. ದೀಪವು ಸಂಪೂರ್ಣವಾಗಿ ಶಾಂತವಾದ ನಂತರ ಇಲ್ಲಿ ಹಾಕಿರ್ತಕ್ಕಂಥ ದಾರವನ್ನ ನಿಧಾನವಾಗಿ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಬಂಧನ ಮಾಡಿರ್ತಕ್ಕಂಥ ದಾರವನ್ನ ನಿಧಾನವಾಗಿ ತೆಗೆದುಕೊಂಡು ಅದನ್ನ ನಿಮ್ಮ ಕೈಗೆ ಕಂಕಣವಾಗಿ ಕಟ್ಕೊಳ್ತಕ್ಕಂಥದ್ದು. ನಿಮ್ಮ ಕೈಗೆ ಕಂಕಣವಾಗಿ ಕಟ್ಕೊಳ್ತಕ್ಕಂಥದ್ದು. ಈ ಕಂಕಣ ನಾನು ಹೇಳಿರ್ತಕ್ಕಂಥದ್ದು 9 ಭಾನುವಾರಗಳು. ಆ 9 ಭಾನುವಾರಗಳಲ್ಲಿ ಪ್ರತಿ ವಾರವೂ ಕೂಡ ತಾವು ದಿಗ್ಬಂಧನ ಆಗ್ತೀರಿ. ಆದರೆ ಹಿಂದೆ ಹಾಕಿರ್ತಕ್ಕಂಥ ಕಂಕಣವನ್ನ, ಕೈಗೆ ಕಟ್ಕೊಂಡಿರ್ತಕ್ಕಂಥ ಕಂಕಣವನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದು, ಆಗ ಮಾಡಿರ್ತಕ್ಕಂಥ ತಂತ್ರಸಾರದ ಕಂಕಣವನ್ನ ತಾವು ಕಟ್ಕೊಳ್ತಕ್ಕಂಥದ್ದು. ಇದೆಲ್ಲವನ್ನೂ ಕೂಡ ವಿಸರ್ಜನೆ ಮಾಡಿರ್ತಕ್ಕಂಥ ಕಂಕಣ ಅಂದ್ರೆ ಅದನ್ನ ಬಿಸಾಕ್ತಕ್ಕಂಥದ್ದಲ್ಲ, ಅದು ಹಾಗೆ ನಿಮ್ಮ ಕೈಯಲ್ಲಿ ಜೋಪಾನವಾಗಿ ಇಟ್ಕೊಳ್ತಕ್ಕಂಥದ್ದು. ಇದಾದ ನಂತರ ಈಗ ತಾವು 9 ದಿವಸ ಈ ಒಂದು ಅನುಷ್ಠಾನವನ್ನು ಮಾಡಿದ್ದಾದ ನಂತರ 9ನೇ ದಿವಸ ಹರಳಿ ವೃಕ್ಷಕ್ಕೆ ತಾವು ಕಟ್ಟಿಕೊಂಡಿರ್ತಕ್ಕಂಥ ಕಂಕಣದ ದಾರವನ್ನ ಹರಳಿ ವೃಕ್ಷಕ್ಕೆ ಸಮರ್ಪಣೆಯನ್ನ ಮಾಡತಕ್ಕಂಥದ್ದು. ಹರಳಿ ವೃಕ್ಷದ ಹತ್ರ ಯಾರು ತುಳಿದೇ ಇರೋ ಜಾಗದಲ್ಲಿ ಹೋಗಿ ಸಮರ್ಪಣೆಯನ್ನ ಮಾಡತಕ್ಕಂಥದ್ದು, ಇಡತಕ್ಕಂಥದ್ದು. ಇದಾದ ನಂತರ ಇಲ್ಲಿ ಒಳಗಡೆ ಇರತಕ್ಕಂಥ ಧಾನ್ಯವನ್ನ ಮೊದಲನೇ ದಿವಸ ತಾವು ಏನು ಈ ಒಂದು ಕೆಂಪು ವಸ್ತ್ರ ಮತ್ತು ಬಿಳಿಯ ವಸ್ತ್ರವನ್ನ ತಾವು ತೆಗೆದುಕೊಂಡಿರ್ತೀರೋ ಅದರಲ್ಲಿ ಬಿಳಿಯ ವಸ್ತ್ರದಲ್ಲಿ ಸಂಪೂರ್ಣವಾಗಿ ಉದ್ದಿನ ಬೇಳೆಯನ್ನ ಕಟ್ಟತಕ್ಕಂಥದ್ದು, ಕೆಂಪು ವಸ್ತ್ರದಲ್ಲಿ ಸಂಪೂರ್ಣವಾಗಿ ಹುರುಳಿಕಾಳನ್ನ ಕಟ್ಟತಕ್ಕಂಥದ್ದು. 9 ಭಾನುವಾರಗಳು ಕೂಡ ಮಾಡಿರ್ತಕ್ಕಂಥ ಧಾನ್ಯವನ್ನ
ಸಂಪೂರ್ಣವಾಗಿ ಒಂದೇ ವಸ್ತ್ರದಲ್ಲೇ 9 ಭಾನುವಾರಗಳು ಮಾಡತಕ್ಕಂಥ ಧಾನ್ಯಗಳನ್ನು ಅದರೊಳಗಡೆ ಹಾಕ್ತಕ್ಕಂಥದ್ದು. ಆ ಒಂದು ಧಾನ್ಯಗಳು ಅದೇ ರೀತಿ ಇಡಬೇಕು. ಅದು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. 9ನೇ ದಿನ ಭಾನುವಾರ ಆದ ನಂತರ 9 ಭಾನುವಾರಗಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಸಂಪೂರ್ಣವಾದ ನಂತರ ಆ 2 ಗಂಟನ್ನು ಕೂಡ ತೆಗೆದುಕೊಂಡು ಹೋಗಿ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನದಲ್ಲಿ ಕೊಟ್ಟು ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು. ಇದನ್ನ ಮಾಡಿದ್ದೇ ಆದರೆ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಾವೆಲ್ಲರೂ ಕೂಡ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಬಹಳ ಜೋಪಾನ. ಈ ಒಂದು ಅನುಷ್ಠಾನವನ್ನು ಮಾಡಬೇಕಾದ್ರೆ ಯಾರನ್ನು ಕೂಡ ಸಾಧಾರಣವಾಗಿ ಬೇಕಾಬಿಟ್ಟಿ ಅನುಷ್ಠಾನ ಮಾಡಿದ್ರೆ ಆಗೋದಿಲ್ಲ. ಶ್ರದ್ಧಾ ಭಕ್ತಿ ಬಹಳ ಮುಖ್ಯ. ಯಾಕೆ ಅಂದ್ರೆ ನಾಗದೇವರ ಅನುಷ್ಠಾನ ಸಾಧಾರಣವಲ್ಲ. ನಾಗದೇವರ ಅನುಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿ ಬೇಕು. ಬಹಳ ವಿಶೇಷವಾಗಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಮುಂದೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.